ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು. ಲಿಂಗಾಯತ ಧರ್ಮದ ಸಂಸ್ಥಾಪಕ ಬಸವೇಶ್ವರ ಸಂಪ್ರೀತಿಯ ವಚನಗಳು. ನುಡಿದರೆ ಮುತ್ತಿನಂತಿರಬೇಕು, ನುಡಿದರೆ ಮಾಣಿಕ್ಯದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತ ನೊಲವಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ಯಾರಲ್ಲಯ್ಯ. ಕೂಡಲ ಸಂಗಮ ದೇವ ಅಲ್ಲಲ್ಲದ್ದು ನೀರಲ್ಲದ್ದು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗಮ ದೇವನನ್ನು ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ. ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನ್ನೆರೆದು ಜೇನುತುಪ್ಪವ ವೈದಡೆ ಸಿಹಿಯಾಗಬಲ್ಲದೆ ಕಹಿಯಾಗಬಲ್ಲದೆ ಶಿವಭಕ್ತರ ಕೂಡೆ ನಡೆಯುವುದೆಂದೇ. ಧನ್ಯವಾದ. ಬಹಳ ಸುಂದರವಾಗಿ ವಚನ ಗಾಯನದ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿದಂತ ಕುಮಾರಿ ನಿಶ್ಚಿತಾ ಕೆ ಅವರಿಗೆ ಶರಣಾರ್ಥಿಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಸ್ವಾಗತವನ್ನ ಕೋರಲಿದ್ದಾರೆ ಶರಣೆಯರಾದಂಥ ಶ್ರೀಮತಿ ಮಂಜುಳಾ ಮಹೇಶ್ವರ ಅವರು. ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವ ಕೇಂದ್ರ, ಬಸವ ಸಮಿತಿ, ಬಸವೇಶ್ವರ ಮಠ, ಕಿರುಗಾವಲು. ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವಣ್ಣನವರ ಪುತ್ಥಳಿ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪರಮ ಪೂಜ್ಯ ಶ್ರೀ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ರವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಪರಮ ಪೂಜ್ಯ ಶ್ರೀ ಗುರುಸ್ವಾಮೀಜಿಗಳು ಬಿದರಹಳ್ಳಿ ಹುಂಡಿ ಇವರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶರಣ ಎಚ್ ವಿ ನಾಗರಾಜುರವರು ಅಧ್ಯಕ್ಷರು, ಬಸವ ಸಮಿತಿ ವೀರಶೈವ ಲಿಂಗಾಯತ ಸಮಾಜದವರು, ಕಿರುಗಾವಲು ಇವರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿರ್ತಕ್ಕಂತಹ ಶರಣ ವಚನ ಕುಮಾರಸ್ವಾಮಿ ಅವರು ಮೈಸೂರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ತಮ್ಮ ಅನುಭವದ ನುಡಿಗಳನ್ನ ಹಂಚಲಿಕ್ಕೆ ಬಂದಿರತಕ್ಕಂಥ ಶರಣ ಚೌವಳ್ಳಿ ಲಿಂಗರಾಜಪ್ಪನವರು ಬಸವ ತತ್ವ ಪ್ರಚಾರಕರು, ನರಸೀಪುರ ತಾಲೂಕು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶೇಷ ಆಹ್ವಾನಿತರಾದಂತಹ ಶರಣ ಎಚ್ ಪಿ ಶಿವಸ್ವಾಮಿಯವರು ಶ್ರೀ ಬಸವೇಶ್ವರ ಕ್ಲಾಸ್ ಸೆಂಟರ್ ಮಳವಳ್ಳಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶರಣ ಎಸ್ ದಯಾಶಂಕರ್ ಅವರು ಮಾಜಿ ಅಧ್ಯಕ್ಷರು, ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಮಳವಳ್ಳಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದಾಸೋಹದಾಯಿನಿಗಳು ಶರಣ ಕೆ.ಎಂ. ಬಾಲಚಂದ್ರ, ಮಾಲೀಕರು ಶ್ರೀ ಗುರು ಸ್ಟೋನ್ ಕ್ರಷರ್ ಭ್ರಮರಾಂಬ ಚಿತ್ರಮಂದಿರ, ಕಿರುಗಾವಲು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣ ತುಟ್ಟಿಮನಿ ಎಚ್ ಚೆನ್ನಪ್ಪ, ಅಧ್ಯಕ್ಷರು, ಮಳವಳ್ಳಿ ತಾಲೂಕು ಬಸವ ಕೇಂದ್ರ ಡಿ ಅಲಸಳ್ಳಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಶರಣ ಕುಂದೂರು ಮೂರ್ತಿಯವರು ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಘಟ ಮಳವಳ್ಳಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವಪ್ರಿಯ ನಾಗರಾಜ್ ಅವರು ಕೂಡ ಈ ಕಾರ್ಯಕ್ರಮದ
ರೂವಾರಿಯಾಗಿರ್ತಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವಂದನೆಗಳು. ಸರ್ವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನ ಕೋರಿದಂತಹ ಸಹೋದರಿ ಸರಣೆ ಮಂಜುಳಾ ಮಹೇಶ್ವರವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ಕಾರ್ಯಕ್ರಮವನ್ನ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲಿದ್ದಾರೆ ಶರಣರಾದಂತಹ ಬಸವಪ್ರಿಯ ನಾಗರಾಜರವರಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಗತಿ ಎನ್ನ ಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣಂಗೆ. ಜಗವ ಕಟ್ಟಿದ ನಾಡಿನ ಮಹಾಪುರುಷ ವಿಶ್ವಗುರು ಬಸವಣ್ಣ ಮರೆಸಿಕೊಳ್ಳುತ್ತಾ ನಮ್ಮ ಮಠದ ಲಿಂಗೈಕ್ಯರಾದ ಅವರು ನೆನೆಸಿಕೊಟ್ಟ ನಮ್ಮ ಆರಾಧ್ಯ ಗುರಾದ ಮುರುಘರಾಜದ ಮಹಾ ಪೀಠ ಅವರು ಸ್ವಾಮಿಗಳು ನೆನೆಸಿಕೊಳ್ಳುತ್ತಾ ಬಸವಾದಿ ಪ್ರಬುದ್ಧರನ್ನು ಮರೆಸಿಕೊಳ್ಳುತ್ತಾ 1998ರಲ್ಲಿ 90ನೇ ಸಾಲಿನಲ್ಲಿ ಪ್ರಪ್ರಥಮವಾಗಿ ಬಸವ ಕೇಂದ್ರವನ್ನು ಇಲ್ಲಿ ಬಸವ ಮಠದಲ್ಲಿ ಉದ್ಘಾಟನೆ ಮಾಡಿ ಆ ಉದ್ಘಾಟನೆಯರು ಪ್ರಸಾದವರು ಮುರುಘಾ ಮಠದ ಬಸವರಾಜನ್ ಸಿದ್ಧಾರ್ಥ ಎಲ್ಲ ಬಂದು ಉದ್ಘಾಟನೆ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಗ್ರಾಮದಲ್ಲಿ 388 ಶರಣ ಸಂಗಮ ನಡೆಸಿ ಹಾಗೂ ಇನ್ನೂ ಇದರ ಕಾರ್ಯಕ್ರಮವನ್ನು ಮಾಡಿ ವಚನ ಕಾರ್ಯಕ್ರಮ ಮಾಡಿರ್ತೇವೆ. ಹಾಗೂ ಮರಳೂರು ತಾಲೂಕಿನಲ್ಲಿ ತೊಟ್ಟಿಮನೆ ಅಧ್ಯಕ್ಷತೆಯಲ್ಲಿ ಸುಮಾರು ಕಾರ್ಯಕ್ರಮ ನಡೆದಿದೆ. ಹಾಗೂ ಭಾರತೀಯ ಕಾಲದಲ್ಲಿ ತೊಟ್ಟಿಮನೆ ಚೆನ್ನಪ್ಪದವರು ವಹಿಸಿಕೊಂಡು ಒಂದು 6 ಜನರಿಗೆ ಸನ್ಮಾನ ಮಾಡಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ. ಹಾಗೂ ಮಳವಳ್ಳಿ ತಾಲೂಕಿನಲ್ಲಿ ಶಾಂತಿ ಕಾಲೇಜಿನಲ್ಲಿ ಇಂದಿಗೂ ಮರೆಯಾದ 32 ಜನಕ್ಕೆ ಸನ್ಮಾನ ಮಾಡಿರುತ್ತೇವೆ ವಿದ್ಯಾರ್ಥಿಗಳಿಗೆ. ಇಡೀ ಇಂಡಿಯಾ ಎಲ್ಲ ಸಮಾಜವು ಒಂದು ಕಾರ್ಯಕ್ರಮ ಮಾಡಿರುತ್ತೇವೆ. ಹಾಗೂ ಮಳವಳ್ಳಿ 88 ಶರಣ ಸಂಗಮ, ಮಂಡ್ಯ 320 ಶರಣ ಸಂಗಮ, ಇನ್ನು ಮಹಾಮಾನಿ ಕಾರ್ಯಕ್ರಮಗಳು, ಇನ್ನು ಮತ್ತು ದಾಸೋಹಗಳು. ವರ್ಷಕ್ಕೊಮ್ಮೆ ಒಂದು ಮುರುಘಾ ಮಠಕ್ಕೆ ಒಂದು 40-50 ಕ್ವಿಂಟಾಲ್ ಅಕ್ಕಿ ನಮ್ಮ ಕಿರ್ಗಾವಲು, ಬಸವ ಕೇಂದ್ರ, ಮಳವಳ್ಳಿ, ಮದ್ದೂರು ಎಲ್ಲ ಸೇರಿ ಒಂದು ಅಲ್ಲಿಂದ ಪ್ರತಿ ವರ್ಷ ಒಂದು 40-30 ಕ್ವಿಂಟಾಲ್ ಅಕ್ಕಿ ಹೋಗ್ತದೆ. ನಮ್ಮ ಕಾರ್ಯಕ್ರಮಗಳ ಒಂದು ಸಿದ್ಧಾಂತ ನಡ್ಕೊಂಡು ಹೋಗ್ತೀವಿ ನಿರಂತರವಾಗಿ. ಹಾಗೂ ಇಲ್ಲಿ ಮಹಿಳಾ ವರ್ಷಕ್ಕೆಂದು ಮಾಡಿದ್ದು ಇಲ್ಲೂ ಸಹ ಒಂದು ಅಕ್ಕ ಮರಗ, ಅಕ್ಕ ಮಹಾದೇವಿ, ನೀಲಾಂಬಿಕಾ ಎಲ್ಲ ಇತ್ತೀಚೆಗೆಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಹಾಗೂ ಮತ್ತು ಇನ್ನೊಂದು ವಿಷಯ ಅಂದರೆ ಇಲ್ಲಂತೂ ನಮಗೆ ಸ್ವಾಮೀಜಿ ಬೇಕಾಗಿತ್ತು. ಸ್ವಾಮಿ ಇನ್ನೂ ಬಂದಿಲ್ಲ. ಸ್ವಾಮಿ ಇದ್ದರೆ ನಮಗೆ ಕಿರ್ಗಾಲು ಒಂದು ಕಳೆ, ಒಂದು ಬೆಳಕೆ, ನಮ್ಮ ಮಠ ಒಂದು ಕಥೆಯಾಗಿದೆ. ಅದು ಒಂದು ಯಾವ ಶಕ್ತಿ ಗೊತ್ತಿಲ್ಲ. ಅದು ನಾವೊಂದು ಸುಮಾರು ಕಾರ್ಯಕ್ರಮ ಮಾಡಿವಿ. ಮೊನ್ನೆ ಹೋದ ತಿಂಗಳು ಇವರ ನಮ್ಮ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಪತ್ರ ಮಾಂಗಲ್ಯ ಮಾಡಿ, ಇಬ್ಬರು ಗೊತ್ತಿವರಿಗೆ ಪತ್ರ ಮಾಂಗಲ್ಯ ಸರಳವಾಗಿ ಅವ್ರು ಹಣ ಇಲ್ಲ ಅಂದರು, ಬನ್ನಿ ಸ್ವಾಮಿ ಅಡಿಕೆ ಕೊಡಿ, ನಾವು ನಿಮಗೆ ನಿಂತ್ಕೊಂಡು ಏನು ಬೇಡಿ ವಚನ ಮಾಂಗಲ್ಯ, ಇದು ವಚನ ಮಾಂಗಲ್ಯ ಮಾಡಿ ಮಂತ್ರ ಮುಖಾಂತರವಾಗಿ ಅಚ್ಚುಕಟ್ಟವಾಗಿ ನಾವು ಕೇಪಡಿಯಲ್ಲಿ ಒಂದು ದಾಖಲೆ ಆಗಿದೆ, ಸ್ವಾಮೀಜಿಗೆ ಗೊತ್ತು. ಹಾಗೂ ಅಷ್ಟೆಲ್ಲ ನಾವು ಮಾಡ್ಕೊಂಬಂದ್ವಿ. ಲಿಂಗಮತ್ತೆಲ್ಲ ಲಿಂಗ ಪೂಜೆ ಮಾಡಿ ಧರ್ಮ ಬಿಡಬೇಡಿ. ಧರ್ಮ ಬಿಟ್ಟರೆ ನಮಗೆ ಇವತ್ತಿನ ಎಲ್ಲ ಮುಗಿದೆ ಎಲ್ಲ ಮಾಡಿ ಇವತ್ತಿನ ನಾವು ಮಂಡ್ಯ ಜಿಲ್ಲೆಯ ಒಂದು ಮೆಚ್ಚಬೇಕಾದ ಒಂದು ಸುವರ್ಣಾಕ್ಷರಲ್ಲೇ ಬರೀಬೇಕಾಗ್ತದೆ. ಹಾಗೂ ನಾವು 5 ಸಲ ಮಾಡಬೇಕಾಗಿ ಪುತ್ಥಳಿಯ ಏನಿವತ್ತು ಸ್ವಾಮಿಗಳ ಒಂದು ಅನುದಾನದಿಂದ ಒಂದು ಮಹಾರಾಷ್ಟ್ರದಿಂದ ನಾವು ಅಲ್ಲಿ ತರಿಸ್ವಿ. ಇಲ್ಲಿ ಒಂದು 10 ದಿವಸ ಆಗಿದೆ. ನಾವು ಹೊಸ ಪುತ್ಥಳಿಯನ್ನು ಉದ್ಘಾಟನೆ ಮಾಡಬೇಕೆಂದು ಪುತ್ಥಳಿಯನ್ನು ನಾವು ಇಲ್ಲಿ ನಿಮ್ಮ ಗ್ರಾಮಕ್ಕೆ ಬಸವಣ್ಣವರೇ ಬಂದವರು ಇಲ್ಲಿಗೆ ಬಸವಣ್ಣ ಅದನ್ನು ನಮ್ಮ ಶ್ರೀಗಳು ಉದ್ಘಾಟನೆ ಮಾಡಿ ಹೆಸರುಗೊಳಿಸ್ತಾರೆ. ಹಾಗೂ ನೀವೆಲ್ಲ ಒಂದು ಈ ಎಲ್ಲ ಬಸವಣ್ಣವರಿಗೆ
ಭಕ್ತಿಯಿಂದ ಬಸವ ಬಸವ ಎಂದು ಪುಷ್ಪಾರ್ಚನೆ ಮಾಡಬೇಕೆಂದು ಹೆಣ್ಣು ಮಕ್ಕಳಿಗೂ ತಾಯಂದಿರಿಗೂ ಮಕ್ಕಳಿಗೂ ನಿಮ್ಮ ಗ್ರಾಮಸ್ಥರಿಗೂ ಶರಣಾರ್ಥಿಗಳು. ಈ ಕಾರ್ಯಕ್ರಮವನ್ನ ಕುರಿತು ಹಾಗೂ ಬಸವ ಕೇಂದ್ರ ನಡೆದು ಬಂದ ದಾರಿಯನ್ನ ಅಲ್ಲಿ ಮಾಡಿದಂತ ಅವರ ಘನ ವಿಚಾರಗಳನ್ನ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಂತ ಶರಣರಾದ ಬಸವಪ್ರಿಯ ನಾಗರಾಜರವರಿಗೆ ಶರಣಾರ್ಥಿಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಬಸವ ಪುತ್ಥಳಿಯ ಅನಾವರಣ ಹಾಗೂ ಪುಷ್ಪಾರ್ಚನೆ. ಅಕ್ಕಂದಿರು ಕೂಡ ವೇದಿಕೆ ಮೇಲೆ ಆಗಮಿಸಿ ನಮ್ಮ ಗ್ರಾಮಕ್ಕೆ ಆಗಮಿಸಿರುವ ಶ್ರೀ ಬಸವೇಶ್ವರರವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಕೂಡ ಪುಷ್ಪಗಳನ್ನ ತೆಗೆದುಕೊಂಡು ಶ್ರೀ ಬಸವೇಶ್ವರರವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ತಾವೆಲ್ಲರೂ ಬಸವ ಕೃಪೆಗೆ ಪಾತ್ರರಾಗಬೇಕೆಂದು ಕಳಕಳಿಯ ಮನವಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ನೀವು ಪುಷ್ಪವೃಷ್ಟಿ ಮಾಡುವಾಗ ಲೈನಲ್ಲಿ ಒಬ್ಬೊಬ್ಬರೇ ಬಂದ್ರೆ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ, ತುಂಬಾ ಚೆನ್ನಾಗಾಗುತ್ತೆ. ಯಾರು ಮಧ್ಯೆ ಬಂದು ದೂರದಿಂದ ಎಸಿಬೇಡಿ, ಹತ್ರ ಹೋಗಿ ಎರಡು ಕೈಯಿಂದ ನೀವು ಪುಷ್ಪವೃಷ್ಟಿಯನ್ನ ಮಾಡಬೇಕು. ಈಗ ಅನಾವರಣಗೊಳಿಸುವಂತ ಕಾರ್ಯಕ್ರಮ. ಎಲ್ಲರೂ ಹೇಳಿ: ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಧ್ಯಾನಕ್ಕೆ ಮೂಲ, ಧ್ಯಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ರತ್ನಿಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜಯ ಗುರು ಬಸವೇಶ ಹರ ಹರ ಮಹಾದೇವ. ಹೇಳಿ: ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಲ್ಪ ದೇವರ ಮುಂದಾಗಿ ಅವ್ರು ಬಂದು ಹಿಂಗೆ ಹೋಗಿ ಪುಷ್ಪವೃಷ್ಟಿ ಮಾಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಸಂಗನ ಬಸವಣ್ಣನಯ್ಯ. ಆಯಿತ್ತು ಬಸವ ನಿಮ್ಮಿಂದ ಗುರು ಸ್ವಾಯತ್ತವನಗೆ. ಆಯಿತ್ತು ಬಸವ ನಿಮ್ಮಿಂದ ಲಿಂಗ ಸ್ವಾಯತ್ತವನಗೆ. ಆಯಿತ್ತು ಬಸವ ನಿಮ್ಮಿಂದ ಜಂಗಮ ಸ್ವಾಯತ್ತವನಗೆ. ಆಯಿತ್ತು ಬಸವ ನಿಮ್ಮಿಂದ ಪ್ರಸಾದ ಸ್ವಾಯತ್ತವನಗೆ. ಪ್ರಸಾದ ಸ್ವಾಯತ್ತವನಗೆ.
ವಿಳಾಸವಾದಿಗಲ್ಲ ಬಸವಣ್ಣ ಸೈಡ್ ನಿಂತ್ಕೊಂಡು ತೆಗಿರಿ ಅಂದ್ರೆ ಹೋಗಿ ಸೈಡ್ ನಿಂತ್ಕೊಳ್ಳಿ ಸೈಡ್ ನಿಂತು ತೆಗಿರಿ ಇನ್ನೊಂದು ಮೈಕ್ ಕನೆಕ್ಷನ್ ಕೊಡಿ ಲೈನ್ ಹೋಗಿ ಏನಾಗಲ್ಲ ಲೈನ್ ಹೋಗಿ ಕೈ ತೆಗಿ ಲೈನ್ ಹೋಗಿ ನಿಮ್ಮ ಶ್ರೀ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಲ್ ಕರ್ಕಳಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಟೇಬಲ್ ತೆಗೆದ್ಬಿಡಿ ಹಾಂ ಆ ಕಡೆ ಸರಿ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗ ಚಂಪಡಿ ಹೂ ಕೊಡಿ ವಿಭೂತಿ ಕೊಡಿ ಉದ್ದಕ್ಕೆ ಉದ್ಯೋಗ ಕೊಡಿ ಇದು ಬಸವೋದಕ ಮಾಡಿ ಸಿಂಪಡಣೆ ಮಾಡಿ ಶ್ರೀ ಗುರು ಬಸವಲಿಂಗಾಯ ನಮಃ ಪಾದಕ್ಕೆ ಧರಿಸಿ ಪಾದಕ್ಕೆ ವಿಭೂತಿ ಧರಿಸಿ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಅಯ್ಯ ಎನಗೆ
ಶ್ರೀ ವಿಭೂತಿಯೇ ಕುಲದೈವ ಅಯ್ಯ ಎನಗೆ ಶ್ರೀ ವಿಭೂತಿಯೇ ಮನೆ ದೈವ ಅಯ್ಯ ಎನಗೆ ಶ್ರೀ ವಿಭೂತಿಯೇ ಮನ ದೈವ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ವಿಭೂತಿ ಎಂಬ ಮಹಾಪರಂಜ್ಯೋತಿ ನೀವಾದಿರಾಗಿ ನನಗೆ ಶ್ರೀ ವಿಭೂತಿಯೇ ಸರ್ವಸಾಧನವಯ್ಯ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಕೊಡಿ ಪರವಾಗಿಲ್ಲ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಕೂತ್ಕೊಳ್ಳಿ ಸತಿ ತಗೊಳ್ಳಿ. ಈಗ ನಿರೂಪಣೆ ಕಾರ್ಯಕ್ರಮ 4 ಗಂಟೆ. ಧನ್ಯವಾದ. ಧನ್ಯವಾದ. ನಮ್ಮ ಸಮಾಜದ ಮುಖಂಡರಾದಂತಹ ಶಶಿಧರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಆತ್ಮೀಯ ಶರಣ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾದ ಪ್ರವಚನಗಳು ಕೂಡ ಇದೆ. ಹಾಗೆಯೇ ಜ್ಞಾನ ದಾಸೋಹದ ಜೊತೆಗೆ ನಮ್ಮೆಲ್ಲರ ಉದರವನ್ನ ತುಂಬಲು ಅನ್ನ ದಾಸೋಹ ಕೂಡ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದ್ರಿಂದ ಯಾವುದೇ ಶರಣೆಯರು ಗಡಿಬಿಡಿಯನ್ನ ಮಾಡಿಕೊಳ್ಳದೆ ಕಾರ್ಯಕ್ರಮವನ್ನ ಕೊನೆಯವರೆಗೆ ಇಲ್ಲಿಯವರೆಗೆ ನಾವೆಲ್ಲರೂ ಸೇರಿಸಿಕೊಂಡಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಶ್ರೀಗಳವರಿಂದ ಆಶೀರ್ವಚನ, ಉದ್ಘಾಟನಾ ಭಾಷಣ ಹಾಗೂ ಪ್ರವಚನ ಕೂಡ ನಡೀತಾ ಇದೆ. ಇದರ ಮಧ್ಯದಲ್ಲಿ ನಮ್ಮ ಈ ದಿನದ ದಾಸೋಹವನ್ನ ಮಾಡಿಕೊಟ್ಟಂತ ಶರಣರಾದ ಬಾಲೂರವರಿಗೆ ಅವರು ನಿಮಿತ್ತ ಕಾರಣ ಹೋಗ್ಬೇಕಾಗಿರೋದ್ರಿಂದ ನಮ್ಮ ಬಸವ ಸಮಿತಿಯ ವತಿಯಿಂದ, ಬಸವ ಕೇಂದ್ರದ ವತಿಯಿಂದ ಒಂದು ಗೌರವ ಸಮರ್ಪಣೆ. ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವರಿಂದ ಸತ್ಕಾರ್ಯಗಳು ನಡೆಯಲಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂಬ ಬಸವಣ್ಣನವರ ವಚನದ ರೀತಿಯಂತೆ ಈ ದಿನದ ನಮ್ಮ ಈ ಕಾರ್ಯಕ್ರಮಕ್ಕೆ ದಾಸೋಹದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತ ಬಾಲೂರವರಿಗೆ ಬಸವಾದಿ ಪ್ರಮಥರ ಸದಾ ಆಶೀರ್ವಾದ ಅವರ ಮೇಲಿರಲಿ ಅಂತ ನಾವು ಕೇಳಿಕೊಳ್ಳುತ್ತಾ, ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ನಮ್ಮ ಬಸವ ಮೂರ್ತಿಯನ್ನ ಅನಾವರಣಗೊಳಿಸಿ ಉದ್ಘಾಟನೆಯನ್ನ ಮಾಡಿದಂತ ಶ್ರೀಗಳವರಿಂದ ಒಂದು ಉದ್ಘಾಟನಾ ಭಾಷಣ, ತದನಂತರ ನಮ್ಮ ವಿಶ್ವವಚನ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರಾದಂತ ಶ್ರೀ ವಚನಕುಮಾರ ಸ್ವಾಮಿ ಅವರಿಂದ ಅದ್ಭುತವಾದಂತಹ ಒಂದು ಪ್ರವಚನ ಕಾರ್ಯಕ್ರಮ ಇದೆ. ಅದನ್ನ ಕೂಡ ತಾವು ಮಾಡಬೇಕು. ಹಾಗೆಯೇ ನಮ್ಮ ಶರಣರಾದಂತ ಲಿಂಗರಾಜಪ್ಪ ಅವರು ಕೂಡ ಒಂದಷ್ಟು ಹಿತನುಡಿಗಳನ್ನ ನುಡಿಯಲಿದ್ದಾರೆ. ತಾವೆಲ್ಲರೂ ಕೇಳಿದ ನಂತರ ತಮ್ಮೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ. ತಾವೆಲ್ಲರೂ ಸಾವಧಾನದಿಂದ ಈ ಕಾರ್ಯಕ್ರಮದ ಈ ಜ್ಞಾನ ದಾಸೋಹಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೆಯದಾಗಿ ಶ್ರೀಗಳವರಿಂದ ಉದ್ಘಾಟನಾ ಹಾಗೂ ಆಶೀರ್ವಚನ ಭಾಷಣ. ಓಂ ನಮಃ ಶಿವಾಯ.
ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲಿರ್ತಕ್ಕಂಥ ಈಶಾ ಫೌಂಡೇಶನ್ ಕುಮಾರ್ ಅವರು ಈ ಕಿರುಗಾವಲಲ್ಲಿ ನಮ್ಮನ್ನು ಸ್ವತಂತ್ರ ಸಿದ್ಧಲಿಂಗೇಶ್ವರ ಪುಣ್ಯಕ್ಷೇತ್ರ ಅದು ಎಲ್ಲಿ ಇದು ಎಲ್ಲಿ ನಮ್ಮ ನಿಮ್ಮ ಅವಿನಾವ್ಯ ಬಾಂಧವ್ಯ ಬಸವಾದಿ ಪ್ರಮುಖರು ನಮ್ಮ ನಿಮ್ಮೆಲ್ಲರನ್ನು ಮುಖಾಮುಖ ಭೇಟಿಯನ್ನು ಕೊಟ್ಟದ್ದಕ್ಕೆ ಆ ಬಸವಾದಿ ಪ್ರಮುಖರಿಗೆ ಕೋಟಿ ಕೋಟಿ ನಮನಗಳು. ಈಗ ನಮಗೆ ಕುಮಾರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ವಚನ ಫೌಂಡೇಶನ್ ಕುಮಾರ್ ಅವರು ತುಂಬ ನಮಗೆ ಪರಿಚಯ. ನಮಗೆ ನಮ್ಮ ಮಠದ ವಚನಗಳ ಬಗ್ಗೆ ನಮಗೆ ಸ್ವಲ್ಪ ಅರಿವು ಆಗಿರಲಿಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇವರು ಕೆಲವು ವಚನಗಳು ತೆಗೆದು ಅವರ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಬಗ್ಗೆ, ಆಮೇಲೆ ಇನ್ನೊಂದು ಏನಂತಂದ್ರೆ ಬಸವಾದಿ ಪ್ರಮಥರ ವಿಚಾರದಲ್ಲಿ ಇಡೀ ನಮ್ಮ ರಾಜ್ಯದಲ್ಲೇ ಉನ್ನತವಾಗಿ ಪದವಿಯನ್ನು ತಗೊತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಆ ಆರೋಗ್ಯವನ್ನು ಬಸವಾದಿ ಪ್ರಮಥರು ಇನ್ನೂ ಹೆಚ್ಚು ಕೊಡಲಿ ಅಂತಕ್ಕಂಥ ಅವ್ರ ಕುಟುಂಬಕ್ಕೆ ಯಶಸ್ವಿ ಆಗಲಿ. ಮತ್ತು ಚೌಕಳಲ್ಲಿ ಲಿಂಗರಾಜ್ ಅವರು ನೋಡಿ, ಅಲ್ಲಿಂದ ಇಲ್ಲಿ ಗಂಟ ವಯಸ್ಸಾದರೂ ಕೂಡ ಆ ಬಸವಾದಿ ಪ್ರಮಥರ ಮೇಲೆ ಎಷ್ಟು ಭಕ್ತಿ, ಎಷ್ಟು ಶ್ರದ್ಧಾ, ಅಷ್ಟು ವಯಸ್ಸಾದರೂ ಕೂಡ ಇಲ್ಲ ನಂಗೆ ಬರೋಕ್ಕಾಗಲ್ಲಪ್ಪ ಅಂತ ಹೇಳ್ಬೋದು. ಆದರೂ ಆ ಬಸವಾದಿ ಶರಣರ ಹೆಸರು ಹೇಳಿದ ತಕ್ಷಣ ಅವರು ನಿಲ್ಲಕ್ಕಾಗಲಿಲ್ಲ. ಅವರು ಎಷ್ಟೆಲ್ಲ ಒತ್ತಡ ಇದ್ದರೂ ಕೂಡ ಬಂದು ನಿಮ್ಮ ಈ ಕಿರುಗಾವಲಿಗೆ ಗ್ರಾಮಕ್ಕೆ ಬಂದರಂದರೆ ಆ ವಯಸ್ಸು ಆ ಬಸವಾದಿ ಪ್ರಮಥರ ಮೇಲೆ ಎಷ್ಟು ಭಕ್ತಿ ಇದೆ ಅನ್ನೋದಕ್ಕೆ ಅವರೇ ಸಾಕ್ಷಿ ಆಗ್ತದೆ ನಮಗೆ. ಮತ್ತೆ ನಮ್ಮ ಬಸವ ಕೇಂದ್ರ ಅಧ್ಯಕ್ಷರು ಮಳವಳ್ಳಿ ತಾಲೂಕು ಅವರು ಕೂಡ ಈ ವೇದಿಕೆಯಲ್ಲಿ ತೊಟ್ಟಿಮನೆಯವರು ಚೆನ್ನಪ್ಪ ಅವರು ಈಗ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರು ಕೂಡ ಬಸವಾದಿ ಪ್ರಮುಖರಿಗೆ ಎಲ್ಲದಕ್ಕೂ ಒತ್ತು ಕೊಟ್ಟು ಎಲ್ಲೇ ಆಗಲಿ ಆ ಬಸವಾದರ ಶರಣರ ವಿಚಾರ ಬಗ್ಗೆ ಬಂದಾಗ ಅವರು ಎಲ್ಲಿಗಂತ ಗಂಟ ಆದರೂ ಕರೆ ಬಂದರೂ ಸಾಕು ಓಡಿ ಹೋಗ್ತಾರೆ ಅಂತ ಅವ್ರಿಗೂ ಕೂಡ ಈ ವೇದಿಕೆಗೆ ಬಂದು ಈ ಗ್ರಾಮಕ್ಕೆ ಬಂದು ಉನ್ನತವಾಗಿ ಈ ಕಾರ್ಯಕ್ರಮಕ್ಕೆ ನಡೆಸಿಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಆ ಕುಟುಂಬಕ್ಕೆ ಆ ಬಸವಾದಿ ಪ್ರಮಥರ ಆಶೀರ್ವಾದ ಸದಾ ಇರಲಿ. ಬಸವ ಪ್ರಿಯ ನಾಗರಾಜ್ ಅವರು ಕೂಡ ಭಾಳ ಅವರು ತುಂಬ ಅಂದ್ರೆ ತುಂಬ ಒತ್ತು ಕೊಟ್ಟು ಭಾಳ ಹಠ ಮಾಡಗಂಟ ಬಿಡಲ್ಲ. ಅದು ಒಂದು ಸತ ಬಸವಾದಿ ಪ್ರಮಥರದ್ದು ಒಂದು ಏನೋ ಇಂಥ ಕಾರ್ಯ ಮಾಡಬೇಕು ಅಂದರೆ ಮಾಡಗಂಟ ಬಿಡಲ್ಲ. ಈಗ ನಮ್ಮ ಮಠಕ್ಕೂ ಬಂದಿದ್ರು ಒಂದು ಬಸವಾದಿ ಶರಣ ಮಾಂಗಲ್ಯ ಬಸವ ವಚನ ಮಾಂಗಲ್ಯ ಅಂತ ಹೇಳಿ ಒಂದು ಮದುವೆ ಮಾಡಿದರು. ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಭಾಳ ಖುಷಿ ಆಯ್ತು ನಮಗೆ. ನಾವು ಗದ್ದಿಗೆ ಮುಂದರಣೆ ಮಾಡೋದು ಮದುವೆ, ಕಲ್ಯಾಣ ಮಂಟಪ ಇಲ್ಲ, ಹೊರಗಡೆ ಗದ್ದಿಗೆ ಮುಂದರಣೆ ಸಿದ್ಧಲಿಂಗೇಶ್ವರ ತೀರ್ಥ ಹಾಕಿ ಒಂದು ಅಕ್ಷತೆ ಹಾಕಿಬಿಟ್ಟು ಕಳಿಸ್ಬಿಡ್ತೀವಿ. ಬೇರೆ ಥರ ಕೆಲವು ಮಂತ್ರಗಳು ಕಡಿಮೆ. ಹಾಗಾಗಿ ಮಾಂಗಲ್ಯ ವಚನಗಳನ್ನು ಮಾಡ್ತೀನಿ ಅಂದರು. ಭಾಳ ಸಂತೋಷ ಆಯ್ತು. ಮಾಡಪ್ಪ, ನಮ್ಮ ವಚನವನ್ನು ಪರಂಪರೆಯನ್ನು ಹಿಂದೆ ಹೋಗೋಕ್ಕೆ ಅವಕಾಶ ಕೊಡಬಾರ್ದು. ಆ ವಚನದ ತತ್ವಗಳು ಎಷ್ಟು ಬಲವಾಗಿದೆ, ಆ ವಚನದಲ್ಲಿ ಎಷ್ಟು ಅರ್ಥ ಇದೆ, ಆ ಅರ್ಥ ಜ್ಞಾನೋದಯಗಳನ್ನು ಆ ಮದುವೆನೂ ಕೂಡ ವಚನ ಮಾಂಗಲ್ಯ ಅಂತೇಳಿ ಮಾಡ್ಬೋದು ಅಂತೇಳಿ ನಮ್ಮ ಬೇಬಿ ಬೆಟ್ಟದಲ್ಲಿ ಕೂಡ ಸಾವಿರಾರು ಮದುವೆಗಳ ನೂರಾರು ಎಷ್ಟೋ ಮದುವೆಗಳದು. ನಮ್ಮ ವಚನ ಕುಮಾರಸ್ವಾಮಿಯವರು ಕೂಡ ಬಂದು ಮಾಡಿದರು. ಅದನ್ನು ನಾನು ನೋಡಿದೆ, ಭಾಳ ಖುಷಿ ಆಯಿತು. ಅದರಲ್ಲಿ ನಮ್ಮ ಮಠದಲ್ಲೂ ಕೂಡ ಒಂದಾಯಿತು. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ. ಆ ನಾಗರಾಜ್ ಅವರು ಕೂಡ ಭಾಳ ಒತ್ತು ಕೊಟ್ಟು ಬಸವನಾದಿ ಪ್ರಮಥರಿಗೆ ಅಷ್ಟೇ ಗಂಧ ತೇದಂಗೆ ಈ ಭಾಗದಲ್ಲಿ ತೇಯ್ತಾ ಇದ್ದಾರೆ. ಅದು ಎಷ್ಟು ಸುಗಂಧ ಬರ್ತಾ ಇದೆ ಅಂದರೆ ಅದು ಎಲ್ರಿಗೂ ಸಿಗಲ್ಲ, ಅದು ಅನುಭವಿಸಿದವರಿಗೆ ಸಿಗುತ್ತೆ ಅನ್ನೋದಕ್ಕೆ ಆ ನಾಗರಾಜ್ ಅವರೇ ಕಾರಣ. ಈ ಕಿರುಗಾವಲಲ್ಲಿ ಚಿಕ್ಕದಾಗಿದ್ದರೂ ಚೌಕಟ್ಟಾಗಿ ಅಚ್ಚುಕಟ್ಟಾಗಿ ಇದೆ ಈ ಗ್ರಾಮ. ಮತ್ತು ಎಷ್ಟು ಕಡಿಮೆ ಜನ ಇದ್ದರೂ ಪ್ರಶಾಂತವಾಗಿ ಭಕ್ತಿಯಿಂದ ಬಸವಾದಿ ಪ್ರಮುಖರು ಹೇಳ್ತಾರೆ, ಕಡಿಮೆ ಆದ್ರೂ ಭಕ್ತಿ ಶ್ರದ್ಧಾ ಮುಖ್ಯ. ಹಾಗಾಗಿ ಬಸವಾದಿ ಪ್ರಮುಖರ ಬಗ್ಗೆ ಹೇಳಬೇಕಂದ್ರೆ ಆಕಾಶ ಎಷ್ಟು ಅಗಲವಾಗಿದೆಯೋ, ಭೂಮಿ ಎಷ್ಟು ಅಗಲವಾಗಿದೆಯೋ ಅದನ್ನು ನಾವು ಮುಟ್ಟಕ್ಕೆ ಆಗಲ್ಲ. ಅಷ್ಟು ಅಂತ ಮಹಾತ್ಮರ ಇವತ್ತು ಪುತ್ತಾಳೆ
ಅನುಗ್ರಹ ನನಗೆ ಸಿಕ್ಕಿದೆ ಅಂದರೆ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸುತ್ತಾ ಒಂದು ಬಸವಾದಿ ಪ್ರಮತ್ತರ ಬಗ್ಗೆ ಒಂದೆರಡು ವಚನಗಳನ್ನು ಹೇಳ್ತಾ, ಯಾಕಂದ್ರೆ ಬೇರೆ ಬೇರೆಯಿಂದ ದೂರದಿಂದ ಬಂದಿರ್ತಾರೆ, ಎಲ್ಲರಿಗೂ ಅವಕಾಶ ಆಗಬೇಕು. ಹಲವು ಮಾತೇನು ನೀನೊಲೆದು ಪಾದವ ನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವು. ಕಾಗೆ ಅಗಳ ಅನ್ನವ ಕಂಡರೆ ಕೂಗಿ ಕರೆಯುವುದೇ ತನ್ನ ಕುಲ ಬಳಗವೆಲ್ಲ, ಕೋಳಿಯ ಗುಟುಕು ಕಂಡರೆ ಕೂಗಿ ಕರೆಯುವುದೇ ತನ್ನ ಕುಲ ಬಳಗವೆಲ್ಲ, ಕೂಡಲ ಸಂಗಮ ಬಸವೇಶ. ಅಂದರೆ ಬಸವಾದಿ ಪ್ರಮತ್ತರು ಹೇಗೆ ಅಂದರೆ, ಹಿಂದೆ ಕೋಳಿ ಒಂದು ಅಗಳು ಕಂಡ್ರೆ ಕೂ 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 ಅಂತ ಕೂಗೋದು, ಆ ಎಲ್ಲ ಕೋಳಿಗಳು ಬಂದು ಸೇರೋರು. ಹಾಗೆ ನಮ್ಮ ಸಮಾಜಕ್ಕೆ, ಬರೀ ನಮ್ಮ ಸಮಾಜ ಅಂತಲ್ಲ, ಇಡೀ ನಮ್ಮ ದೇಶದಲ್ಲೇ ಎಲ್ಲರನ್ನು ಒಗ್ಗೂಡಿಸಿ ಮಾದೇರ, ಹರಳೆಯ, ಅಂಬಿಗಾರ, ಚೌಡಯ್ಯ, ಜಾತಿ ಮತ ಪಂಥೆ ಅನ್ನದನೆ ಎಲ್ಲರನ್ನು ಒಗ್ಗೂಡಿ ಕರ್ಕೊಂಡು ಹೋದಂಥ ನಮ್ಮ ಬಸವಾದಿ ಪ್ರಮತರಿಗೆ ಆ ವಚನ ಅರ್ಥ ನಮಗೆ ಸರಳವಾಗಿ ಹೇಳುತ್ತಾ ಇದ್ದೇವೆ. ಇನ್ನೂ ಹೇಳಬೇಕಂದ್ರೆ ತುಂಬ ಇದೆ. ಆ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಆಶೀರ್ವಾದ ಈ ಗ್ರಾಮಕ್ಕೂ ಹೆಚ್ಚಿನ ರೀತಿಯಲ್ಲಿ ಈ ಊರಿನ ಗ್ರಾಮದ ಈ ಬಸವಾದಿ ಪ್ರಮತರ ಬಗ್ಗೆ ಎಷ್ಟು ಆಸಕ್ತಿ ಇದೆಯೋ ಅವ್ರಿಗಿನ್ನೂ ಹೆಚ್ಚು ಶಕ್ತಿಯನ್ನು ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಇನ್ನೂ ಹೆಚ್ಚು ನಿಮಗೆ ಸಮೃದ್ಧಿ ಕೊಳ್ಳಿ. ಜಯ ಗುರು ಬಸವೇಶ, ಜಯತು ಜಗದ್ಗುರು ಬಸವೇಶ, ಜಂಗಾಮ ರೂಪನೆ ಬಸವೇಶ, ಜಯ ಗುರು ಬಸವೇಶ, ಜಯತು ಜಗದ್ಗುರು ಬಸವೇಶ, ಜಂಗಾಮ ರೂಪನೆ ಬಸವೇಶ, ಅಕಾರ ಓಕಾರ ಮಾಕಾರ ಮದಲ ಓಂಕಾರ ನೀನೇ ಬಸವೇಶ, ಅಣುವಿನೊಳಗನಿ ಅಣುವಣ್ಣ, ಮಹಾದೊಳಗನಿ ಮಹಾನ್ನ, ಶರಣರ ಹೃದಯವ ನೀವಾಸನ್ನ, ಬೇಗನೆ ಬಾರೋ ಬಸವೇಶ, ಕಿರುಗಾವಿಲಲ್ಲಿ ಕಾದವರು ನಿನ್ನಯ ಮೂರುತಿ ನೋಡುತ್ತಾ, ಆನಂದದಲ್ಲಿ ಮೈ ಮರೆತೇವೋ, ಜಯ ಗುರು ಬಸವೇಶ, ಕಿರುಗಾವು ಗ್ರಾಮದಲ್ಲಿ ಪರಿಶುದ್ಧವಾದ ಬಿಳಿ ಬಣ್ಣ ಬಟ್ಟೆಯ ವಸ್ತ್ರದಲ್ಲಿ ಈ ಭೂತಿ ದರ್ಶಿ ಸಾಕ್ಷಾತ್ತು ದರಗಿಳಿದು ಬಂದಂತೆ ಆಗಿದೆ ಬಸವೇಶ, ಜಯ ಗುರು ಬಸವೇಶ, ಜಯತು ಜಗದ್ಗುರು ಬಸವೇಶ, ಜಯ ಗುರು ಬಸವೇಶ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಗಿಷ್ಟೊತ್ತು ಈ ಕಿರಿ ಗ್ರಾಮದಲ್ಲಿ ನಮಗೆ ಅವಕಾಶ ಕೊಟ್ಟಂಥ ಈ ವೇದಿಕೆ ಮೇಲಿರ್ತಕ್ಕಂಥ ಮತ್ತು ಈ ಗ್ರಾಮದ ಈ ಶಾಮೆಯನ್ನಾಗಿರ್ಬೋದು, ಈ ಸೇವೆ ಆಗಿರ್ಬೋದು, ಏನು ಎಲ್ಲ ಹಮ್ಮಿಕೊಂಡು ಒಗ್ಗಟ್ಟಿನಲ್ಲಿ ಮಾಡಿದ್ದೀರಿ. ಅದರ ಜೊತೆಯಲ್ಲಿ ನಮ್ಮ ಒಂದು ಕಿವಿ ಮಾತು ಏನಂತಂದರೆ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಷ್ಟಲಿಂಗವನ್ನು ಪಾಲನೆ ಮಾಡಬೇಕು. ಆ ಬಸವಾದಿ ಪ್ರಮತರನ್ನು ವಚನಗಳನ್ನು ಅರಿತು ನಾವು ಬಾಳಬೇಕು. ಅದರಂತ ಇನ್ನೊಂದು ನಮಗೆ ಮುಕ್ತಿ ಇನ್ಯಾವುದಿಲ್ಲತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲರಿಗೂ ಕೂಡ ಆ ಬಸವಾದಿ ಪ್ರಮತರ ಆಶೀರ್ವಾದ ಸಮೃದ್ಧಿಯಾಗಿ ಇನ್ನೂ ಹೆಚ್ಚಾಗಿ ಈ ಬಸವರ ಕೊಂಡಾಟ ಹೆಚ್ಚಾಗಿ ಬೆಳೆಯಲಿ ಈ ರಾಜ್ಯದಲ್ಲಿ. ಶರಣಾರ್ಥಿಗಳು. ಸಿದ್ಧಲಿಂಗ. ದೂರದ
ಪುರ KR ಪೇಟೆ ತಾಲೂಕಿನಿಂದ ಶ್ರೀಗಳವರು ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಅಲ್ಲಿಂದ ಬಸವಣ್ಣನವರ ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಅದನ್ನ ಅನಾವರಣ ಮಾಡುವುದರ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಬಸವ ವಚನಗಳನ್ನ, ಬಸವ ತತ್ವಗಳನ್ನ ಹಾಗೂ ಶರಣರ ಸಂಸ್ಕೃತಿಗಳನ್ನ ಬಹಳ ಚುಳುಕಾಗಿ ಎಲ್ಲವನ್ನ ತಿಳಿಸಿಕೊಟ್ಟು ಅದರ ಜೊತೆಗೆ ನಮ್ಮ ಕಿರುಗಾವಲಿನ ಎಲ್ಲ ಶರಣ ಶರಣೀಯರನ್ನ ಸೌಭಾಗ್ಯದತ್ತ ಕೊಂಡು ಹೋಗಲಿ. ನಮ್ಮ ಬಸವ 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 ಎಂಬ ಈ ನಾಮಧೇಯ ಕಿರುಗಾವಲಿನಿಂದಲೇ ಎಲ್ಲ ಜಗದಗಲ ಮುಗಿಲಗಲ ಮೆರೆಯಲಿ ಎಂಬುವ ಸಂದೇಶವನ್ನ ನೀಡುವುದರ ಜೊತೆಗೆ ನಮ್ಮೆಲ್ಲರನ್ನ ಕುರಿತು ಆಶೀರ್ವಚನವನ್ನು ಮಾಡಿದ್ದಾರೆ. ಶ್ರೀಗಳವರಿಗೆ ನಮ್ಮ ಬಸವ ಕೇಂದ್ರ ಹಾಗೂ ಬಸವ ಸಮಿತಿಯ ವತಿಯಿಂದ ಗೌರವಪೂರ್ಣಕ ಶರಣಾರ್ಥಿಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಾವೆಲ್ಲರೂ ಕಾಯ್ದಿರುವಂತೆ ವಿಶ್ವ ವಚನ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಬಸವ ತತ್ವ ಪರಿಪಾಲಕರು ಇಡೀ ಕರ್ನಾಟಕವನ್ನಲ್ಲದೆ ಪಕ್ಕದ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳಗಳೆಲ್ಲ ರಾಜ್ಯಗಳಲ್ಲಿ ದಂಪತಿಗಳಿಬ್ಬರು ಸತಿಪತಿಗಳಿಗೊಬ್ಬದ ಭಗುತಿ ಶಿವನಿಗೊಪ್ಪದಯ್ಯ ಎಂಬ ರೀತಿಯಲ್ಲಿ ಬಸವ ತತ್ವವನ್ನ ಪ್ರಚಾರ ಮಾಡುತ್ತಾ ಬಂದಿರುವಂತಹ ವಚನ ಕುಮಾರಸ್ವಾಮಿಯವರಿಂದ ಪ್ರವಚನ ಕಾರ್ಯಕ್ರಮ ಇದೆ. ಅವರ ಕಾರ್ಯಕ್ರಮದ ವಿಷಯ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು. ಅಂದರೆ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು ಅಂದರೆ ನಾವೆಲ್ಲರೂ ಶರಣರು. ಆ ಶರಣರ ಬಗ್ಗೆ ಕುರಿತು ಪ್ರವಚನ ನೀಡಲಿದ್ದಾರೆ ಶ್ರೀ ವಚನ ಕುಮಾರಸ್ವಾಮಿಯವರು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯ ಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು, ಚೆನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ಜಗನ್ಮಾತೆ ಅಕ್ಕ ಮಹಾದೇವಿಯವರು ದೇವರ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ. ಈ ಒಂದು ವಚನವನ್ನ ಸ್ಮರಿಸಿ ಈ ದಿನ ಬಸವ ಕೇಂದ್ರ ಮತ್ತು ಬಸವ ಸಮಿತಿ ಕಿರುಗಾವಲು ವತಿಯಿಂದ ಶ್ರೀ ಬಸವೇಶ್ವರ ಮಠ ಕಿರುಗಾವಲು ಇವರ ಸಹಯೋಗದೊಂದಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಸ್ವತಂತ್ರ ಸಿದ್ಧಲಿಂಗೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ, ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನ ತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣನವರು ಒಂದು ವಚನವನ್ನ ಹೇಳುತ್ತಾರೆ. ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಮಾಡುವುದು. ಮಂಡೆ ಅಂದ್ರೆ ನಮ್ಮ ತಲೆ ಕೊಳೆ ಆಗುತ್ತೆ. ಕೊಳೆ ಆದಾಗ ಏನ್ ಮಾಡ್ತೀವಿ? ಮಹಾಮಜ್ಜನ ಮಾಡ್ತೀವಿ. ತಲೆಯಿಂದ ಸ್ನಾನ ಮಾಡಿದ್ರೆ ಅದನ್ನ ಮಹಾಮಜ್ಜನ ಅಂತ ಕರಿತೀವಿ. ವಸ್ತ್ರ ಮಾಸಿದಡೆ, ವಸ್ತ್ರ ಕೊಳೆಯಾಗತ್ತೆ. ವಸ್ತ್ರ ಕೊಳೆಯಾದಾಗ ಮಡಿವಾಳರಿಗೆ ಕೊಡ್ತೀವಿ ಅಥವಾ ನಾವೇ ಅದನ್ನ ಸ್ವಚ್ಛ ಮಾಡ್ಕೊಳ್ತೀವಿ. ಆದ್ರೆ ಮನಸ್ಸಿಗೆ ಮೈಲಿಗೆ ಆಯ್ತಲ್ಲ, ನೋಡಬಾರದನ್ನ ನೋಡಿರ್ತೀವಿ, ಕೇಳಬಾರದನ್ನ ಕೇಳಿರ್ತೀವಿ. ಅದನ್ನ ಕೇಳಿದಾಗ ನಮ್ಮ ಮನಸ್ಸು ಮೈಲಿಗೆ ಆಗುತ್ತೆ. ಆವಾಗ ನಮ್ಮ ಶರಣರ ವಚನಗಳಿದೆಯಲ್ಲ, ಆ ವಚನಗಳನ್ನ ನಾವು ಪಠನ ಮಾಡಿದಾಗ, ಮನನ ಮಾಡಿದಾಗ ನಮ್ಮ ಮನದ ಮೈಲಿಗೆ ಹೋಗುತ್ತೆ ಅಂತ ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣವ್ರು ಹೇಳ್ತಾರೆ. ಹಂಗೆ ಮನದ ಮೈಲಿಗೆಯನ್ನ ತೊಳೆದು ಹಾಕಲು ಈ ಒಂದು ಕಾರ್ಯಕ್ರಮ ಒಂದು ವಿಶೇಷವಾದಂತಹ ಕಾರ್ಯಕ್ರಮ.
ನಮ್ಮ ಅನುಭವ ಮಂಟಪದ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುಗಳು ಒಂದು ವಚನವನ್ನ ಹೇಳ್ತಾರೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ, ಗುಗೇಶ್ವರ ಲಿಂಗಕ್ಕೂ ಎನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಮಾವಿನ ಮರ ಎಲ್ಲಿರುತ್ತೋ ಕೋಗಿಲೆ ಎಲ್ಲಿರುತ್ತೋ ಅವೆರಡನ್ನು ವಸಂತ ಕಾಲ ಒಂದು ಮಾಡುತ್ತೆ. ವಸಂತ ಕಾಲದಲ್ಲಿ ಮಾವಿನ ಮರಕ್ಕೆ ಕೋಗಿಲೆ ಬಂದು ಆ ಒಂದು ಚಿಗುರನ್ನ ತಿಂದಾಗ ಆ ಧ್ವನಿ ಕಂಠಭರಿತವಾಗುತ್ತೆ ಅನ್ನೋದು ವಾಡಿಕೆ. ಹಾಗೆ ಬೆಟ್ಟದ ಮೇಲೆ ನೆಲ್ಲಿಯ ಕಾಯಿ, ಸಮುದ್ರದಲ್ಲಿ ಉಪ್ಪು, ಇವೆರಡನ್ನು ಒಂದು ವಸ್ತು ಒಂದು ಮಾಡುತ್ತೆ. ಯಾವುದು ಆ ವಸ್ತು? ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ, ಸಮುದ್ರದ ಉಪ್ಪು, ಇವೆರಡನ್ನು ಒಂದು ಮಾಡೋದು ಉಪ್ಪಿನಕಾಯಿ. ಹಾಗೆ ನಾವು ಮೈಸೂರು, ಅಣ್ಣವರು ನರಸೀಪುರ, ಸ್ವಾಮೀಜಿಗಳು KR ಪೇಟೆ, ಮತ್ತೊಬ್ಬರು ಇನ್ನೆಲ್ಲಿಂದ, ಇವರೆಲ್ಲರನ್ನೂ ಕೂಡ ನಮ್ಮ ಈ ಒಂದು ಬಸವ ಕೇಂದ್ರದ ಬಸವೇಶ್ವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಒಂದು ಮಾಡಿದೆ. ಈ ಒಂದು ಮಾಡಿರುವಂತಹ ಕಾರ್ಯಕ್ರಮದಲ್ಲಿ ನಾನು ಒಂದೆರಡು ವಿಚಾರಗಳನ್ನ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಸಮಯ ಆಗ್ಬಿಟ್ಟಿದೆ. ನನಗೆ ಬಸವಪ್ರಿಯ ನಾಗರಾಜ್ ಅವರು 4 ಗಂಟೆಗೆ ಬರಕ್ ಹೇಳಿದ್ರು. 4:15 ಬಂದು ಅವ್ರ ಮನೇಲಿ ಕೂತ್ಕೊಂಡೆ. ಈಗ 7:15 ಅಂದ್ರೆ 3 ಗಂಟೆ ಆಗ್ಬಿಟ್ಟಿದೆ. ನಮ್ಮ ಪ್ರವಚನ ಸಮಯ ಮುಗಿದೋಗಿದೆ. ಅದರಿಂದ ಕೆಲವೇ ಮಾತುಗಳು ಮತ್ತೆ ಅನುಭಾವಿಗಳು ಇವರು. ಅನುಭವದ ನುಡಿ ಕೇಳ್ಬೇಕಲ್ಲ ನಾವು ಜ್ಞಾನದ ನುಡಿ ಹೇಳ್ತೀವಿ, ಇವರು ಅನುಭವದ ನುಡಿ ಹೇಳ್ತಾರೆ. ಆ ನುಡಿಗಳನ್ನ ಕೇಳುವಾಗ ಸಮಯ ಆಗ್ಬಿಡುತ್ತೆ. ನಮಗೂ ಕೂತು ಸಾಕಾಗ್ಬಿಟ್ಟಿದೆ. ಅದರಿಂದ ಕೆಲವೇ ನುಡಿಗಳನ್ನ ಹೇಳಿ ನನ್ನ ಒಂದೆರಡು ಉಪನ್ಯಾಸವನ್ನ ಮುಗಿಸೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಗೆ ಕೊಟ್ಟಿರುವಂತಹ ವಿಷಯ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು. ಇದರ ಪೂರ್ಣ ವಚನ ಈ ರೀತಿ ಇದೆ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಬೇಡವಯ್ಯ, ಸಂಘವೆರಡುಂಟು ಒಂದ ಇಡಿ ಒಂದ ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು. ತುಂಬಾ ಚೆನ್ನಾಗಿ ವಿಷಯ ಕೊಟ್ಟಿದ್ದೀರ. ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು. ಎಷ್ಟೊಂದು 3 ಸಾಲು ಸಾಗರವನ್ನ ಸಾಸಿವೆಯಲ್ಲಿ ಅಡಗಿಸ್ಬಿಟ್ಟಿದೆ ಈ ವಚನ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ. ನಾವು ಸಜ್ಜನರು ಅಂತ ಕಂಡ್ರೆ ಅವ್ರ ಹತ್ರ ಓಡ್ಬೇಕು, ದುರ್ಜನರು ಅಂತ ಕಂಡ್ರೆ ಅವರಿಂದ ಓಡ್ಬೇಕು. ಸಜ್ಜನರಿದ್ರೆ ಅವ್ರು ದೂರ ಇದ್ರು ಅವ್ರ ಹತ್ರ ಓಡ್ಬೇಕು, ದುರ್ಜನರು ಹತ್ರ ಇದ್ರು ಅವರಿಂದ ನಾವು ಓಡ್ಬೇಕು. ಅದೇ ಅರ್ಥ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಬೇಡವಯ್ಯ, ಸಂಘವೆರಡುಂಟು. ನಮ್ಗೆ 2 ಸಂಘ ಇರುತ್ತೆ. ಒಂದ ಇಡಿ ಒಂದ ಬಿಡು. ಯಾವ್ದನ್ನ ಇಡ್ಕೊಳ್ಳೋಣ? ಸಜ್ಜನರ ಸಂಘವನ್ನ ಇಡ್ಕೊಳ್ಳೋಣ, ದುರ್ಜನರ ಸಂಘವನ್ನ ಬಿಟ್ಟು ಬಿಡೋಣ. ಹಂಗೆ ಆ ಸಜ್ಜನರ ಸಂಘವನ್ನ ಇಡ್ಕೊಂಡಾಗ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು. ಎಷ್ಟೊಂದು ವಿಶೇಷವಾಗಿದೆ. ಯಾಕಂದ್ರೆ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರನ್ನ ಯಾಕೆ ಆ ರೀತಿ ಕರಿತೀವಿ ಅಂದ್ರೆ ಅವರ ನಡೆ ಶುಚಿಯಾಗಿದೆ, ಅವರ ನುಡಿ ಶುಚಿಯಾಗಿದೆ, ಅವರ ತನು ಶುಚಿಯಾಗಿದೆ, ಅವರ ಮನ ಶುಚಿಯಾಗಿದೆ, ಅವರ ಭಾವ ಶುಚಿಯಾಗಿದೆ. ಅದಕ್ಕೆ ಜಗನ್ಮಾತೆ ಅಕ್ಕ ಮಹಾದೇವಿ ಅವರ ಜನ್ಮದಿನ ನಿನ್ನೆ ಆಚರಣೆ ಮಾಡಿದ್ದೇವೆ. ಅವರು ವಿಶ್ವ ಆರೋಗ್ಯ ಸಂಸ್ಥೆಯ ಧ್ಯೇಯ ವಾಕ್ಯವನ್ನ ಮೀರಿಸುವಂತಹ ಒಂದು ವಚನವನ್ನ ಕೊಟ್ಟಿದ್ದಾರೆ. ಆ ವಚನ ಯಾವುದು ಗೊತ್ತಾ? ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ, ಇಂತಿ ಪಂಚ ತೀರ್ಥಗಳನ್ನೊಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳುಗಿಕೊಳ್ಳ ಚೆನ್ನ ಮಲ್ಲಿಕಾರ್ಜುನ. ಎಷ್ಟೊಂದು ಅದ್ಭುತವಾದಂತಹ ವಚನ. ನಡೆ ಶುಚಿಯಾಗಿರಬೇಕು, ನುಡಿ ಶುಚಿಯಾಗಿರಬೇಕು. ನಾವು ನಡೆಯೋದು ಶುಚಿಯಾಗಿರ್ಬೇಕು, ನಾವು ನುಡಿಯೋದು ಕೂಡ ಶುಚಿಯಾಗಿರ್ಬೇಕು. ಅಷ್ಟಿದ್ರೂ ಶುಚಿಯಾಗಲ್ಲ. ತನು ನಮ್ಮ ದೇಹ ಶುಚಿಯಾಗಿರ್ಬೇಕು. ಅಷ್ಟು ಆಗಿದ್ರೂ ಸಾಕಾಗಲ್ಲ, ನಮ್ಮ ಮನಸ್ಸು ಕೂಡ ಶುಚಿಯಾಗಿರ್ಬೇಕು. ಅಷ್ಟಿದ್ರೂ ಸಾಲಲ್ಲ, ಕೊನೆಗೆ ಹೋಗ್ತಾರೆ ನಮ್ಮ ಭಾವ ಕೂಡ ಶುಚಿಯಾಗಿರ್ಬೇಕು.
ಅಂತ ಎಲ್ಲಿಂದ ಹೋಗ್ತಾರೆ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಆ ಶರಣರನ್ನ ಹುಡುಕಿಕೊಂಡು. ಅಕ್ಕ ಮಹಾದೇವರು ಎಲ್ಲುಟ್ತಾರೆ? ಶಿವಮೊಗ್ಗ ಜಿಲ್ಲೆಯ ಉಡುತಡಿ. ನೋಡಿದೀರಾ? ಯಾರು ನೋಡಿದೀರಾ? ಕೈ ಎತ್ತಿ. ಉಡುತಡಿನ 1 2 ಅಷ್ಟೇ. ಕೂಡಲ ಸಂಗಮ ಎಷ್ಟು ಜನ ನೋಡಿದ್ದೀರಾ? ಪರವಾಗಿಲ್ಲ, ಧನ್ಯನಾದೆ. ಬಸವ ಕಲ್ಯಾಣ ಎಷ್ಟು ಜನ ನೋಡಿದ್ದೀರಾ? ಪರವಾಗಿಲ್ಲ. ಧರ್ಮಸ್ಥಳ ಎಷ್ಟು ಜನ ನೋಡಿದ್ದೀರಾ? ಎಲ್ಲ ನೋಡ್ಬಿಟ್ಟಿದ್ದೀರಾ. ದಯಮಾಡಿ ನಮ್ಮ ಶರಣರ ಕ್ಷೇತ್ರಗಳ ದರ್ಶನವನ್ನ ಮಾಡಿದಾಗ ಮಾತ್ರ ನಾವು ಪಾವನರಾಗ್ತೀವಿ. ನಮ್ಮ ಗವಿಮಠ ಕ್ಯಾರ್ಪೇಟೆಯಲ್ಲಿದೆ, ಸ್ವತಂತ್ರ ಸಿದ್ಧಲಿಂಗೇಶ್ವರರ ಐಕ್ಯ ಸ್ಥಳ. ಅದನ್ನ ನೋಡಿದ್ದೀರಾ ಯಾರಾದ್ರೂ? ಹೋಗಿದ್ದು ಬನ್ನಿ. ಗಜರಾಜಗಿರಿ ಅಂತ ಕರೀತಾರೆ. ಎಷ್ಟೊಂದು ಪ್ರಶಾಂತ ವಾತಾವರಣವಾಗಿದೆ ಅಂದ್ರೆ ಅದನ್ನ ನೋಡಿದ್ರೆ ಗಂಟೆಯ ಕಾಲ ಅಲ್ಲೇ ಧ್ಯಾನವನ್ನ ಮಾಡ್ತಿ ಕೂತ್ಕೊಳ್ಬೇಕು ಅನ್ನೋ ಒಂದು ಭಾವ ಉಂಟಾಗತ್ತೆ. ಅಲ್ಲಿಯ ಪೂಜ್ಯರು ಇವತ್ತು ಬಂದಿರೋದು ನಮ್ಗೆ ಖುಷಿ ಕೊಡುವಂತಹ ವಿಚಾರ. ಯಡಿಯೂರು ಸಿದ್ಧಲಿಂಗೇಶ್ವರರ ಹೋಗಿದ್ದೀರಲ್ಲ, ಯಡಿಯೂರ್ಗೆ ಹೋಗಿದ್ದೀರಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರರ ಶಿಷ್ಯರೇ ಸ್ವತಂತ್ರ ಸಿದ್ಧಲಿಂಗೇಶ್ವರರು. ಅವರು ಯಡಿಯೂರು ಸಿದ್ಧಲಿಂಗೇಶ್ವರರ ಜೊತೆಗೆ ಧರ್ಮ ಪ್ರಚಾರವನ್ನ ಮಾಡಿ ಕೊನೆಗೆ ಅವರು KR ಪೇಟೆಯ ಕಾಪನಹಳ್ಳಿ ಗವಿಮಠ ಅಂತ ಅಲ್ಲಿ ಬಂದು ಅವರು ಐಕ್ಯರಾಗ್ತಾರೆ. ಅದನ್ನ ಗಜರಾಜಗಿರಿ ಅಂತಾನೂ ಕೂಡ ಗುರುತಾರೆ. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಅಲ್ಲಿ ಹೋಗಿದ್ದು ಬನ್ನಿ, ಹತ್ತಿರದಲ್ಲೇ ಇದೆ. ಈಗಂತೂ ಶಕ್ತಿ ಯೋಜನೆ ಇದೆ. ಹೆಂಗಸರಿಗೆ ಒಂದು ಆಧಾರ್ ಕಾರ್ಡ್ ಇಷ್ಟು ಇಟ್ಕೋಬಿಟ್ರೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಹೋಗಿದ್ ಬರ್ಬೋದು ಅಲ್ವಾ? ಮನೆಯವರು ಬಿಟ್ಬಿಡಿ, ಕೂಡಲ ಸಂಗಮಕ್ಕೆ ಹೋಗಿ, ಬಸವ ಕಲ್ಯಾಣಕ್ಕೆ ಹೋಗಿ, ಮತ್ತೆ ಉಡುತಡಿಗೆ ಹೋಗಿ, ನಮ್ಮ ಚೆನ್ನ ಬಸವಣ್ಣನವರ ಐಕ್ಯ ಕ್ಷೇತ್ರ ಉಳವಿಗೆ ಹೋಗಿ, ಶ್ರೀಶೈಲಕ್ಕೆ ಅಲ್ಲಿಗೆ ಫ್ರೀ ಇಲ್ಲ, ಕರ್ನಾಟಕಕ್ಕೆ ಮಾತ್ರ. ಕರ್ನಾಟಕದಲ್ಲಿರುವಂತಹ ಅನೇಕ ಸ್ಥಳಗಳು ನೀವು ಹೋಗ್ತೀನಿ ಅಂದ್ರೆ ನಾ ಪಟ್ಟಿಯನ್ನ ಕೊಡ್ತೀನಿ. ಈ ಶಕ್ತಿ ಯೋಜನೆ ಇರೋವರೆಗೆ ನಮ್ಮ ಶರಣರ ಜನ್ಮಕ್ಷೇತ್ರ ಆಗ್ಬೋದು, ಕಾರ್ಯಕ್ಷೇತ್ರ ಆಗ್ಬೋದು, ಐಕ್ಯ ಕ್ಷೇತ್ರ ಆಗ್ಬೋದು, ಎಲ್ಲವನ್ನ ನೋಡ್ಬಿಡಿ. ನೆಕ್ಸ್ಟ್ ಏನಾದ್ರೂ ನಮ್ಮ ಬಸವಪ್ರಿಯವರು ಉಪನ್ಯಾಸಕ್ಕೆ ಕರೆದ್ರೆ ಶರಣ ಕ್ಷೇತ್ರಗಳ ಹೆಸರು ಹೇಳ್ಕ ಬಂದ್ರೆ ಯಾರು ಹೋಗಿದ್ದೀರಿ ಕೈ ಎತ್ತಿ ಅಂದ್ರೆ ಎಲ್ರೂ ಕೈ ಎತ್ತಬೇಕು. ಅದು ನನಗೆ ಖುಷಿ ಕೊಡುವಂತಹ ವಿಚಾರ. ಅಂತಹ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ ಬಗ್ಗೆ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಉಡುತಡಿಯಿಂದ ಎಲ್ಲಿಗೆ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಬಸವ ಕಲ್ಯಾಣದಲ್ಲಿ ಬಂದವರ ಓಣಿ ಅಂತ ಇದೆ. ಯಾವುದೇ ಶರಣರು ಬಂದ್ರು ಕೂಡ ಅಲ್ಲಿರ್ತಾರೆ, ಅಲ್ಲಿ ಹೋಗಿ ಬೇರೆಯವರು ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಬಂದವರ ಓಣಿ ಅಂತ ಕರೀತಾರೆ. ಅಲ್ಲಿಗೆ ಹೋದ್ರೆ ಅಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಮೂರ್ತಿ ಇದೆ. ಕಿನ್ನರಿ ಬ್ರಹ್ಮಯ್ಯನವರು ಅವ್ರನ್ನ ಕರ್ಕೊಂಡು ಬರಕ್ ಬರ್ತಾರೆ. ಕಿನ್ನರಿ ಬ್ರಹ್ಮಯ್ಯನ ಮೂರ್ತಿಯನ್ನು ಕೂಡ ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅಲ್ಲಿ ಅಕ್ಕ ಮಹಾದೇವಿಯವ್ರದ್ದು ಪ್ರತಿಷ್ಠಾಪನೆ ಆಗಿದೆ ಅಂತ. ಅಂತಹ ಸ್ಥಳಕ್ಕೆ ಹೋದಾಗ ಬಸವ ಕಲ್ಯಾಣಕ್ಕೆ ಹೋದ್ರೆ 2 ದಿನ ಆದ್ರೂ ಕೂಡ ಸಾಲೋದಿಲ್ಲ. ಅಲ್ಲಿರುವಂತಹ ಗವಿಗಳು, ಶರಣರು ತಿರುಗಾಡಿದಂತಹ ಸ್ಥಳಗಳು, ಅನುಭವ ಮಂಟಪ ಆಗ್ತಾ ಇದೆ. ಈಗ 770 ಅಮರ ಗಣಗಳಿದ್ರಲ್ಲ, ಆ 770 ಅಮರ ಗಣಗಳ ದ್ಯೋತಕವಾಗಿ ಒಂದೊಂದು ಕಂಬದಲ್ಲೂ ಕೂಡ ಆ ಶರಣರ ಹೆಸರು ಕೆತ್ತನೆ ಆಗಿದೆ. ಎಷ್ಟು ಶರಣರ ವಚನಗಳು ಸಿಕ್ಕಿದೆ, ಅವರ ವಚನ, ಅವರ ಪರಿಚಯ, ಅದೆಲ್ಲವನ್ನು ಕೂಡ ಕೆತ್ತನೆ ಆಗ್ತಾ ಇದೆ. ಇನ್ನು ಕೇವಲ 7-8 ತಿಂಗಳಲ್ಲಿ ಅದು ಆ ಅನುಭವ ಮಂಟಪ ಪೂರ್ಣ ಆಗುತ್ತೆ. ದಯಮಾಡಿ ಹೋಗಿ ಶರಣ ಕ್ಷೇತ್ರಗಳನ್ನ ದರ್ಶನವನ್ನ ಮಾಡಿ ಬನ್ನಿ ಅಂತ ಹೇಳ್ತಾ, ಅಂತಹ ಅಕ್ಕ ಎಲ್ಲಿಗೆ ಬಸವ ಕಲ್ಯಾಣಕ್ಕೆ ಬರ್ತಾರೆ ಆ ಶರಣರನ್ನ ನೋಡ್ಕೊಂಡು. ನಡೆ ಶುಚಿ ಇದೆ, ನುಡಿ ಶುಚಿ ಇದೆ, ತನು ಶುಚಿ ಇದೆ, ಮನ ಶುಚಿ ಇದೆ, ಭಾವ ಶುಚಿ ಇದೆ ಅಂತ ಹೇಳಿ ಅಲ್ಲಿ ಬಂದು ಅನುಭವ ಮಂಟಪದಲ್ಲಿ ಭಾಗವಹಿಸ್ತಾರೆ. ಆ ವಚನದ ಅರ್ಥ ಏನು ಅಂದ್ರೆ ನಡೆ ಶುಚಿ, ನುಡಿ ಶುಚಿ. ನಡೆ ಶುಚಿ ಆಗಿರ್ಬೇಕು, ನುಡಿ ಶುಚಿ ಆಗಿರ್ಬೇಕು. ಅದಕ್ಕೆ ಬಸವಣ್ಣನವರ ಒಂದು ವಚನ ಇದೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗಾಗಿ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ತಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆ ಆದಡೆ ಎನ್ನ ನದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ನಾನು ಆಡುವಂತಹ ಪ್ರತಿಯೊಂದು ಮಾತುಗಳು ಭಕ್ತಿಯ ಸುಭಾಷೆಯಂತೆ ಇದೆ. ನಾನು ನುಡಿದಂತೆ ನಡೀತಾ ಇದ್ದೀನಿ, ಏನ್ ನುಡಿತೀನಿ ಅದೇ ರೀತಿ ನಡೀತೀನಿ. ನನ್ನ ನುಡಿನೂ ನಡೆನೋ ಒಂದು ತಕ್ಕಡಿ ಇದೆಯಲ್ಲ, ಆ ತಕ್ಕಡಿಗೆ ತೂಕ ಹಾಕ್ಬಿಡಿ. ಒಂದು ಕಡೆ ನುಡಿ, ಇನ್ನೊಂದು ಕಡೆ ನಡೆ.
ಅದರಲ್ಲಿ ಒಂದು ಜವೆ ಕೊರತೆಯಾದರೆ, ಒಂದು ಜವೆ ಅಂದ್ರೆ ಕುದುರೆಯ ಬಾಲದಲ್ಲಿನ ಒಂದು ಕೂದಲಿನ ತುದಿ ಭಾಗವನ್ನ ಒಂದು ಜವ ಅಂತ ಕರೀತಾರೆ. ಇನ್ನೊಂದು ಗೋಧಿಯ ಕಾಡು, ಅದನ್ನು ಜವ ಅಂತ ಕರೀತಾರೆ. ಅಷ್ಟು ವ್ಯತ್ಯಾಸ ಆದ್ರೂ ಎನ್ನ ನದಿ ನೀ ಎದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಆ ಪರಶಿವನಿಗೆ ಸವಾಲಾಗ್ತಾರೆ. ಆ ರೀತಿ ನಡೆ ನುಡಿ ಶುಚಿಯಾಗಿರುವಂತದ್ದು ಶರಣರು. ತನು ಶುಚಿ, ನಮ್ಮ ದೇಹ ಶುಚಿಯಾಗಿರ್ಬೇಕು. ಹೇಗೆ ದೇಹ ಶುಚಿಯಾಗಿರುವಂತದ್ದು? ಮನೆಯಲ್ಲೇ ಊಟವನ್ನ ಮಾಡಬೇಕು. ನೀವು ಬನ್ನೂರಿಂದ ಇಲ್ಲಿಗೆ ಬರಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಬೇರೆ ಬೇರೆ ತಿಂಡಿಗಳು ನಮ್ಮನ್ನ ಸೆಳೆಯುತ್ತೆ. ಪಾನಿಪುರಿ ಆಗ್ಬೋದು, ಗೋಬಿ ಮಂಚೂರಿ ಆಗ್ಬೋದು, ಇನ್ನೇನೋ ಆಗ್ಬೋದು. ಆ ಸೆಳೆದಾಗ, ಆ ಆಕರ್ಷಣೆಗೆ ಹೋದಾಗ ನಮ್ ತನು ಶುಚಿ ಆಗುತ್ತಾ? ಆಗಲ್ಲ. ಏನಾಗುತ್ತೆ? ಬೇಡಬಾರದನ್ನ ತಿಂತೀವಿ, ಬರಬಾರದನ್ನ ತಂದ್ಕೊಳ್ತೀವಿ. ಅದಕ್ಕೆ ಹೇಳ್ತಾರೆ, ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರೋದು, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರೋದು. ಇದು ಎನ್ನೊಡಲು ಅಲ್ಲ, ನಿನ್ನೊಡಲು ಅಲ್ಲ, ಜಗದ ಭಿನ್ನಾನದೊಡಲು ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಹೇಳ್ಬಿಡ್ತಾರೆ. ಇದು ನನ್ನ ದೇಹ ಅಂತ ಹೇಳ್ಕೊಂಡ್ರೆ ನನ್ನ ಕಂಟ್ರೋಲಲ್ಲೂ ಇಲ್ಲ, ಇದು ನಿನ್ ದೇಹ ಅಂತ ಹೇಳಿದ್ರೆ ನಿನ್ ಕಂಟ್ರೋಲಲ್ಲೂ ಇಲ್ಲ. ಇದು ನನ್ನದು ಅಲ್ಲ, ನಿನ್ನದು ಅಲ್ಲ, ಜಗದ ಭಿನ್ನಾನದೊಡಲು ಕಾಣ ರಾಮನಾಥ ಅಂತ. ಈ ದೇಹವನ್ನ ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ವಿಶೇಷವಾಗಿ ದೇವರ ಜೊತೆಯನ್ನೇ ಸಂಭಾಷಣೆಯನ್ನ ಮಾಡುತ್ತಾರೆ. ಇದು ತನುಶುಚಿ ಅಂದ್ರೆ ದೇಹವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮನಸ್ಸುಚಿ, ಇದು ಮುಖ್ಯ. ಮನಸ್ಸು ಇಲ್ಲಿದೆ, ದೇಹ ಇಲ್ಲಿದೆ, ಮನಸ್ಸು ನಿಮ್ಮ ಮನೆ ಕಡೆ ಇರ್ಬೋದು. ನಮ್ಮ ಯಜಮಾನ್ರು ಏನ್ ಮಾಡ್ತಾ ಇದ್ದಾರೋ, ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೋ, ನಮ್ಮ ತಾಯಿ ಮನೆಯಲ್ಲಿ ನಮ್ಮ ತಾಯಿ ಏನ್ ಮಾಡ್ತಾ ಇದ್ದಾರೋ ಅಂತ ಮನಸ್ಸು ಈಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ದೇಹ ಇಲ್ಲೇ ಇದೆ, ಮನಸ್ಸು ಬೇರೆ ಕಡೆ ಎಲ್ಲೆಲ್ಲೋ ಇರುತ್ತೆ. ಗೊತ್ತಾಯ್ತಲ್ಲ? ಆದ್ರೆ ದೇಹನೂ ಇಲ್ಲೇ ಇರಬೇಕು, ಮನಸ್ಸು ಇಲ್ಲೇ ಇರಬೇಕು. ಯಾಕಂದ್ರೆ ಈ ಮನಸ್ಸು ಅನ್ನ ಏನ್ ಮಾಡ್ತಾರೆ, ಮರ್ಕಟಕ್ಕೆ ಹೋಲಿಸ್ತಾರೆ, ಅಂದ್ರೆ ಕೋತಿಗೆ ಹೋಲಿಸ್ತಾರೆ. ಕೋತಿ ಹೇಗೆ ಮರದಲ್ಲಿ ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ನೆಗೆಯುತ್ತೋ ಆ ರೀತಿ ನಮ್ಮ ಮನಸ್ಸು ಕೂಡ ನೆಗಿತಾ ಇರುತ್ತೆ. ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು, ಒಂದಿದಲ್ಲಿ ಒಂದಲೀಯದೆನ್ನ ಮನವು ಅಂತ ಬಸವಣ್ಣವ್ರು ಹೇಳ್ಬಿಡ್ತಾರೆ. ಹಂಗೆ ಅಂತಹ ಮನಸ್ಸನ್ನ ಏನ್ ಮಾಡ್ಬೇಕು, ಕಂಟ್ರೋಲ್ ಅಲ್ಲಿ ತರಬೇಕು. ಅದಕ್ಕೆ ಒಂದು ಸಣ್ಣ ದೃಷ್ಟಾಂತವನ್ನ ಹೇಳ್ತಾನೆ. ಒಂದು ಸಲ ಬಸವ ಪುರಾಣವನ್ನ ಒಬ್ರು ವಾಚನ ಮಾಡ್ತಾ ಇರ್ತಾರೆ. ವಾಚನ ಮಾಡಬೇಕಾದ್ರೆ ಹಿಂಗೆ ಮಹಿಳೆಯರು ಪುರುಷರು ಎಲ್ಲ ಕುಳಿತುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರವಚನಕಾರರು ಬಿಜ್ಜಳನ ಆಸ್ಥಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಇರ್ತಾನೆ. ಆ ಕೊಂಡಿ ಮಂಚಣ್ಣ ಬಸವೇಶ್ವರರ ಬಗ್ಗೆ ಅನ್ನಬಾರದ ಸುಳ್ಳುಗಳನ್ನ ಹೇಳಿ ಬಸವಣ್ಣನವರನ್ನ ತೇಜೋವಧೆ ಮಾಡ್ತಾ ಇದ್ದಾನೆ. ಬಸವಣ್ಣನವರು ಧರ್ಮವನ್ನ ಒಡಿತಾ ಇದ್ದಾರೆ, ಬಸವಣ್ಣನವರು ಎಲ್ಲರಿಗೂ ಕೂಡ ಲಿಂಗಧಾರಣೆಯನ್ನ ಮಾಡ್ತಾ ಇದ್ದಾರೆ, ಧರ್ಮ ಅನ್ನೋದನ್ನ ಎಲ್ಲರಿಗೂ ಸಿಕ್ಕುವಂಗೆ ಮಾಡ್ತಾ ಇದ್ದಾರೆ ಅಂತ ಏನು ಈ ಅನೇಕ ವಿಚಾರಗಳನ್ನ ಅವರ ಮೇಲೆ ಕಿವಿಯನ್ನ ಊದ್ತಾ ಇದ್ದಾನೆ. ಆ ಕೇಳದಷ್ಟು ಕೇಳಿದ್ರು ಒಬ್ರಿಗೆ ಹೆಂಗ್ಸ್. ಆಗ ಆ ಪ್ರವಚನಕಾರರು ಆಗ ಹೇಳದ್ದೇ ತಡ, ಆಗ ಸಾಕು ನಿಲ್ಲಿಸು ಕೊಂಡಿ ಮಂಚಣ್ಣ ಅಂತ ಒಬ್ಬ ಹೆಂಗಸರು ಎದ್ದು ನಿಂತ್ಕೊಬಿಡ್ತಾರೆ. ಸಾಕು ನಿಲ್ಲಿಸು ಕೊಂಡಿ ಮಂಚಣ್ಣ, ನೀನು ನಮ್ಮ ಬಸವಣ್ಣನವರ ಬಗ್ಗೆ ಇನ್ನೊಂದು ಮಾತನಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಆಗ ಪಕ್ಕದಲ್ಲೊಬ್ರು ಇರ್ತಾರೆ, ತಾಯಿ ನೀ ಎಲ್ಲಿದೀಯಾ ಈಗ, ನಿನ್ನ ಮಾತು ಈಗ ಕೊಂಡಿ ಮಂಚಣ್ಣಿಗೆ ಕೇಳಲಿಲ್ಲ ಅಂತಾರೆ. ಆಗ ಅವಳಿಗೆ ನಿಜ ಅರಿವಾಗುತ್ತೆ, ನಾನು ಇಲ್ಲಿ ಪ್ರವಚನವನ್ನ ಪುರಾಣವನ್ನ ಕೇಳ್ತಾ ಇದ್ದೀನಿ, ಬಸವ ಪುರಾಣವನ್ನ ಕೇಳ್ತಾ. ಅಂದ್ರೆ ಅವಳ ದೇಹ ಎಲ್ಲಿತ್ತು, ಅಲ್ಲೇ ಇತ್ತು. ಆದ್ರೆ ಅವಳು ಭಾವನಾತ್ಮಕವಾಗಿ ಎಲ್ಲಿ ಹೋಗಿದ್ಲು, ಬಿಜ್ಜಣ್ಣನ ಆಸ್ಥಾನಕ್ಕೆ ಹೋಗಿ ಆ ಕೊಂಡಿ ಮಂಚಣ್ಣ ಬೈತಾ ಇದ್ನಲ್ಲ ಅದನ್ನ ಹೇಳ್ತಾ ಇದ್ಲು. ಆಗ ಆ ಬಸವಣ್ಣನ ವಿಶ್ವಗುರುವಿನ ಬಗ್ಗೆ ಬೈದ್ರೆ ಸುಮ್ಮನೆ ಆಗ್ತಾಳ, ಆಗ ಅದನ್ನ ಖಂಡಿಸುವಂತಹ ಕೆಚ್ಚದೆ ಆ ಹೆಂಗಸಿಗೆ ಬರುತ್ತೆ. ಅಂತಹ ಒಂದು ಕೆಚ್ಚದೆ ನಿಮ್ದಾಗಬೇಕು. ಯಾರೇ ಆಗ್ಲಿ, ನಮ್ಮ ಧರ್ಮ ಆಗ್ಬೋದು, ನಮ್ಮ ಶರಣರಾಗ್ಬೋದು, ಆ ಶರಣರ ಬಗ್ಗೆ ಯಾವುದೇ ಒಂದು ಮಾತಾಡಿದ್ರು ಕೂಡ ಅದನ್ನ ಧೈರ್ಯದಿಂದ ಖಂಡಿಸುವಂತಹ ಎದೆಗಾರಿಕೆ ನಮ್ಮಲ್ಲಿ ಬರಬೇಕು. ಅದನ್ನೇ ಮನಸ್ಸುಚಿ, ಮನಸ್ಸು ನಮ್ಮದು ಶುಚಿಯಾಗಿರ್ಬೇಕು. ಭಾವ ಶುಚಿ, ನಮ್ಮ ಭಾವನೆಗಳು ಕೂಡ ಶುಚಿಯಾಗಿರ್ಬೇಕು ಅಂತ ಹೇಳ್ತಾರೆ. ಭಾವನೆಗಳು ಶುಚಿಯಾಗಿದ್ರೆ ಮಾತ್ರ ನಾವು ವಿಶೇಷವಾಗಿ ನಾವು ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ.
ಅದಕ್ಕೆ ಹೇಳ್ತಾರೆ ವಿಶೇಷವಾದಂತಹ ವಚನಗಳು ಹೇಗಿದೆ ಅಂದ್ರೆ ಒಂದೊಂದು ವಚನವೂ ಕೂಡ ಮುತ್ತಿನ ರೀತಿ ಇದೆ. ಆ ವಚನಗಳನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾವೇ ಒಂದು ಆಧ್ಯಾತ್ಮಿಕ ಪ್ರಭೆ ತೆರೆದುಕೊಳ್ಳುತ್ತೆ. ಆ ಪ್ರಭೆ ತೆರೆದುಕೊಳ್ಳೋದಿಕ್ಕೆ ಇವತ್ತು ವಿಶ್ವಗುರು ಬಸವಣ್ಣನವರ ಪುತ್ಥಳಿ ಇಲ್ಲಿ ಅನಾವರಣ ಆಗಿದೆ. ಸಮುದ್ರ ಹೋಗಿದ್ದೀರಲ್ಲ ನೀವು, ಸಮುದ್ರದಲ್ಲಿ ಒಂದು ಲೈಟ್ ಹೌಸ್ ಅಂತ ಹಾಕಿರ್ತಾರೆ. ಹಿಂಗೆ ರಾತ್ರಿ ಸಂದರ್ಭದಲ್ಲಿ ದೋಣಿಗಳು ಸಂಚಾರ ಮಾಡ್ತಾ ಇರ್ತವೆ. ಸಂಚಾರ ಮಾಡಿದಾಗ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಅವ ಸಂಚಾರ ದಿಕ್ಕಾಪಾಲಾಗ್ಬಿಡುತ್ತೆ. ದಿಕ್ಕಾಪಾಲಾದಾಗ ಅವು ಮತ್ತೆ ತೀರಕ್ಕೆ ಬರಬೇಕಲ್ಲ. ಲೈಟ್ ಹೌಸ್ ಅಂದ್ರೆ ಒಂದು ಎತ್ತರವಾದ ಕಂಬ, ಆ ಕಂಬದ ಮೇಲೆ ಈ ರೀತಿ ಲೈಟ್ ಬೆಳಗ್ತಾ ಇರುತ್ತೆ. ಅದನ್ನ ನೋಡಿ ಆ ದೋಣಿ ನಡೆಸೋರು ಓ ನಮ್ಮ ತೀರ ಅಲ್ಲಿದೆ ಅಂತ ಅನ್ಕೋತಾರೆ. ಹಂಗೆ ಇವತ್ತು ಬಸವಣ್ಣನವರು ಈ ಒಂದು ಕಿರುಗಾವಲಿಗೆ ಒಂದು ರೀತಿ ಲೈಟ್ ಹೌಸ್ ಆಗಿ ಒಂದು ಮೂರ್ತಿಯ ರೂಪದಲ್ಲಿ ಸ್ಥಾಪನೆ ಆಗಿದ್ದಾರೆ. ನಾವೇನಾದ್ರೂ ಮನಸ್ಸಲ್ಲಿ ಕೆಟ್ಟದ್ದು ಅನ್ಕೋಬಿಟ್ಟಾಗ ಬಸವಣ್ಣವ್ರ ಲೈಟ್ ಹೌಸ್ ಅಂತ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಅಂತಹ ಲೈಟ್ ಹೌಸ್ ನಮ್ಮ ವಿಶ್ವಗುರು ಬಸವಣ್ಣನವರು. ಈ ವಚನಗಳನ್ನ ಅಧ್ಯಯನ ಮಾಡಿದ್ರೆ ತಲೆಯಲ್ಲಿ ಸದ್ವಿಚಾರ, ತಲೆಯಲ್ಲಿ ಸದ್ವಿಚಾರ, ಎದೆಯಲ್ಲಿ ಸದ್ಭಾವನೆ, ಕೈಯಲ್ಲಿ ಸತ್ಕಾರ್ಯ, ಬಾಯಲ್ಲಿ ಸವಿ ಮಾತು ಬರುತ್ತೆ. ನಾವು ವಚನಗಳನ್ನ ಅಧ್ಯಯನ ಮಾಡಿದ್ರೆ ತಲೆಯಲ್ಲಿ ಸದ್ವಿಚಾರ ಬರುತ್ತೆ, ಎದೆಯಲ್ಲಿ ಸದ್ಭಾವನೆ ಬರುತ್ತೆ, ಕೈಯಲ್ಲಿ ಸತ್ಕಾರ್ಯ ಬರುತ್ತೆ, ಬಾಯಲ್ಲಿ ಸವಿ ಮಾತು ಬರುತ್ತೆ. ಆ ಸವಿ ಮಾತು ಬರಬೇಕು ಅಂದ್ರೆ ನಾವು ಶರಣರ ವಚನಗಳನ್ನ ಅಧ್ಯಯನವನ್ನ ಮಾಡಬೇಕು. ಅಧ್ಯಯನ ಮಾಡಿದಾಗ ಮಾತ್ರ ನಾವು ಒಂದು ವಿಶೇಷವಾದಂತಹ ಅಂಶವನ್ನ ಸ್ಥಾಪನೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಬಂಧುಗಳೇ. ಈಗ ಎಲ್ಲ ಸೇರಿದ್ದೀರಾ, ಇನ್ನು ನಾನು ಹೆಚ್ಚಿಗೆ ಮಾತನಾಡಕ್ ಹೋಗೋದಿಲ್ಲ, ಸಮಯ ಆಗಿರೋದ್ರಿಂದ ಒಬ್ಬ ಅಮ್ಮನ ಮನೆಗೆ ಹೀಗೆ ಗುರುಗಳು ಹೋಗ್ತಾರೆ. ಗುರುಗಳು ಹೋದಾಗ ಆ ಅಮ್ಮ ಉಪಚರಿಸೋದನ್ನ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಡುತ್ತೆ. ಅವರಿಗೆ ನೀರನ್ನ ಕೊಡೋದು, ಪೂಜಾ ಸಾಮಗ್ರಿಗಳನ್ನ ತಯಾರು ಮಾಡೋದು, ಇಷ್ಟಲಿಂಗ ಪೂಜೆಗೆ ಹೂವ ಇವೆಲ್ಲವನ್ನ ಕೊಡೋದನ್ನ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಡುತ್ತೆ. ಖುಷಿ ಆಗ್ಬಿಟ್ಟು ಗುರುಗಳು ಕೇಳ್ತಾರೆ, ಏನಮ್ಮ ನಿನ್ನ ಹೆಸರು? ಹೆಸರು ಹೇಳ್ತಾರೆ. ನೀನು ವಯಸ್ಸು ಎಷ್ಟಮ್ಮ? ನನ್ನ ವಯಸ್ಸು 2 ವರ್ಷ ಗುರುಗಳೇ. ಅವ್ರ ವಯಸ್ಸು ಎಷ್ಟಾಗಿರುತ್ತೆ? 42 ವರ್ಷ ಆಗಿರುತ್ತೆ. ಅವ್ರೇನ್ ಹೇಳ್ತಾರೆ? 2 ವರ್ಷ. ಏನ್ ಇದು ಒಗಟಿನ ರೀತಿ ಇದೆಯಲ್ಲ ಅಂದ್ಬಿಟ್ಟು, ನಿನ್ನ ಗಂಡನ ವಯಸ್ಸು? ನನ್ನ ಗಂಡನ ವಯಸ್ಸು 1 ವರ್ಷ ಗುರುಗಳೇ. ನಿಮ್ಮ ಅತ್ತೆಯ ವಯಸ್ಸು? ನಮ್ಮ ಅತ್ತೆಯ ವಯಸ್ಸು 6 ತಿಂಗಳು ಗುರುಗಳೇ. ನಿಮ್ಮ ಮಾವನ ವಯಸ್ಸು? ನಮ್ಮ ಮಾವ ಇನ್ನು ಹುಟ್ಟೇ ಇಲ್ಲ ಗುರುಗಳೇ. ಏನಮ್ಮ ಇದು ಒಗಟಿನ ರೀತಿ ಹೇಳ್ತಾ ಇದೆಯಲ್ಲ, ಬಿಡಿಸಿ ಹೇಳಮ್ಮ ಅಂತ ಗುರುಗಳು ಕೇಳ್ತಾರೆ. ಗುರುಗಳೇ, ನಾನು 40 ವರ್ಷ ವಯಸ್ಸು ಜನರನ್ನ ಆಡಬಾರದ ಮಾತುಗಳನ್ನ ಹಾಡಿ ನಿಂದನೆ ಮಾಡಿ ಕಳೆದು ಬಿಟ್ಟೆ. ಹಿಂಗೆ ಕಿರುಗಾವಲ್ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಆ ರೀತಿ ಕಾರ್ಯಕ್ರಮದಲ್ಲಿ ಒಬ್ರು ಗುರುಗಳು ಬಂದು ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಮಾತು ಪ್ರತಿಯೊಬ್ಬರ ಜೊತೆ ಹೇಗ್ ಮಾತನಾಡ್ಬೇಕು ಅಂದ್ರೆ, ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ಅನ್ನೋ ಒಂದು ವಚನವನ್ನ ಹೇಳಿದ್ರು. ಅವತ್ತಿನಿಂದ ನಾನು ನುಡಿದಂತೆ ನಡೀತಾ ಇದ್ದೀನಿ, ಯಾರನ್ನು ಕೂಡ ನೋಯಿಸ್ತಾ ಇಲ್ಲ. ಅದುವರೆಗೆ ಗುರುಗಳೇ ನಮ್ಮ ಮನೆಗೆ ಯಾರು ಕೂಡ ಬರ್ತಾ ಇರಲಿಲ್ಲ. ಯಾರು ಮನೆಗೆ ಬಂದ್ರೆ ಬೈದು ಕಳಿಸ್ಬಿಡ್ತಾ ಇದ್ದೆ. ಆಗ ಅದಕ್ಕೂ ಮನೆಗೆ ಯಾರಾದ್ರೂ ಬಂಧುಗಳು ಬಂದ್ರೆ, ಸಂಬಂಧಿಕರು ಬಂದ್ರೆ ಅವ್ರನ್ನ ಯಾವ ರೀತಿ ಉಪಚರಿಸಬೇಕು ಅಂತ. ಈಗ ಬಸವಪ್ರಿಯವರ ಮನೆಗೆ ಹೋದೋ, ಅವರ ಧರ್ಮಪತ್ನಿಯವರು ಮೂಡಿಗೆರೆಯವರು, ಚಿಕ್ಕಮಗಳೂರು ಮೂಡಿಗೆರೆಯವರು ಎಷ್ಟು ಚೆನ್ನಾಗಿ ಮಾತನಾಡಿಸಿದ್ರು. ಹೋದ ತಕ್ಷಣ ಕಜ್ಜಾಯ ಕೊಟ್ರು, ಜ್ಯೂಸ್ ಮಾಡಿಕೊಟ್ರು. ಪ್ರತಿಯೊಬ್ಬರಿಗೂ ಒಂಥರ ಖುಷಿ ಆಗ್ಬಿಡ್ತು. ಅಲ್ಲಿದ್ದವ್ರು ಎಲ್ರಿಗೂ ನಾವೆಲ್ಲ ಹೋಗಿದ್ದು.
ಆದ್ರೆ ಆಯಮ್ಮ ಏನ್ ಮಾಡ್ತಾ ಇದ್ಲು, ಯಾರೇ ಬಂದ್ರು ಬೈದ್ ಕಳ್ಸ್ಬಿಡ್ತಾ ಇದ್ಲು. ಅದಕ್ಕೆ ಗುರುಗಳು ಹೇಳಿದ್ರು, ಒಂದು ಒಳ್ಳೆ ವಚನವನ್ನ ಕೊಟ್ರು. ಮನೆಗೆ ಬಂದವ್ರನ್ನ ಯಾವ ರೀತಿ ಉಪಚರಿಸಬೇಕು ಅಂತ. ಅದಕ್ಕೆ ಏನಿ ಬಂದಿರಿ ಅದುಳಿದ್ದೀರಿ ಎಂದಡೆ ನಿಮ್ಮ ಮನದ ಮೈಸಿರಿ ಹಾರಿ ಹೋಗುದೆ, ಕುಳ್ಳಿರೆಂದಡೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದಡೆ ಸ್ಥಿರ ಹೊಟ್ಟೆಯೊಡುವುದೇ, ಕೊಡಲಿಲ್ಲದಿದ್ದದೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯುವುದ ಮಾಬನೆ ಕೂಡಲ ಸಂಗಮ ದೇವ ಅನ್ನೋ ಒಂದು ವಚನವನ್ನ ಹೇಳಿದ್ರು. ಏನಿ ಬಂದಿರಿ ಅದುಳವಿದ್ದೀರಿ ಎಂದಡೆ ನಿಮ್ಮ ಮನದ ಮೈಸಿರಿ ಹಾರಿ ಹೋಗುದೆ. ಈಗ ಬಂದ್ರ ಚೆನ್ನಾಗಿದ್ದೀರಾ ಅಂದ್ರೆ ನಿಮ್ಮ ಮನದ ಮೈಸಿರಿ, ನಿಮ್ಮ ಸಂಪತ್ತೇನಾದ್ರು ಕರ್ಗೋಗುತ್ತಾ? ಕೊಳ್ಳಿರೆಂದಡೆ ನೆಲ ಕುಳಿ ಹೋಗುದೆ, ಕೂತ್ಕೊಳ್ಳಿ ಅಂದ್ರೆ ನಿಮ್ಮ ನೆಲ ತೂತು ಬೀಳುತ್ತಾ? ಒಡನೆ ನುಡಿದಡೆ ಸ್ಥಿರ ಹೊಟ್ಟೆ ಹೊಡೆಯುವುದೇ, ಅವ್ರ ಜೊತೆ ಮಾತಾಡಿದ್ರೆ ನಿನ್ನ ತಲೆ ಒಡೆದೋಗುತ್ತಾ? ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ, ಅವ್ರಿಗೇನು ಕೊಡೋದು ಬೇಡ, ಬೆಲ್ಲವನ್ನ ಕೊಡೋದು ಬೇಡ, ಬೆಲ್ಲದಂತಹ ಮಾತಾಡು ಅಂತ ಹೇಳಿದ್ರು. ಅವತ್ತಿನಿಂದ ನಾನು ಪ್ರತಿಯೊಬ್ಬರನ್ನು ಕೂಡ ಬೆಲ್ಲದ ರೀತಿ ಮಾತನಾಡಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎಲ್ಲಾ ಸಂಬಂಧಿಕರು ಬರ್ತಾ ಇದ್ದಾರೆ. ನಾನು 2 ವರ್ಷಗಳಿಂದ ಆ ರೀತಿ ನಡ್ಕೊಳ್ತಾ ಇದ್ದೀನಿ ಗುರುಗಳೇ. ಅದರಿಂದ ನನ್ನ ನಿಜವಾದ ವಯಸ್ಸು 2 ವರ್ಷ. ನಮ್ಮ ಅತ್ತೆನ ಸರಿ ಮಾಡಬೇಕು ಅಂದ್ರೆ 1 ವರ್ಷ ಹಿಡಿತು. ನಮ್ಮ ಅತ್ತೆ 1 ವರ್ಷದಿಂದ ಸರಿಯಾಗಿದ್ದಾರೆ. ಅದರಿಂದ ನಮ್ಮ ಅತ್ತೆಯ ವಯಸ್ಸು ಎಷ್ಟು ವರ್ಷ? 1 ವರ್ಷ. ನಮ್ಮ ಗಂಡನ ವಯಸ್ಸು, ನಮ್ಮ ಗಂಡನ ಸರಿ ಮಾಡಬೇಕು ಅಂದ್ರೆ 1 ವರ್ಷ ಹಿಡಿತು. ನನ್ನ ಗಂಡನ ವಯಸ್ಸು 1 ವರ್ಷ. ನಮ್ಮ ಅತ್ತೆನ ಸರಿ ಮಾಡಬೇಕು ಅಂದ್ರೆ 1.5 ವರ್ಷ ಹಿಡಿತು. ಈಗ 6 ತಿಂಗಳಿಂದ ಸರಿಯಾಗಿದ್ದಾರೆ. ನಮ್ಮ ಅತ್ತೆಯ ವಯಸ್ಸು 6 ತಿಂಗಳು. ನಮ್ಮ ಮಾವನ್ನ ಇನ್ನು ಸರಿ ಮಾಡಕ್ಕಾಗಿಲ್ಲ. ಅದಕ್ಕೆ ನಮ್ಮ ಮಾವ ಹುಟ್ಟೇ ಇಲ್ಲ. ಅದಕ್ಕೆ ವಚನದಂತೆ ನಡಿಬೇಕು. ವಚನದಂತೆ ನಡೆದಾಗ ಮಾತ್ರ ನಮ್ಮ ಜೀವನ. ಅದಕ್ಕೆ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದಡೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದಡೆ ಸಾಲದೆ ಅಲ್ಲ. ನಾವು 100 ವರ್ಷ ನಾವು ದುರ್ಜನರಾಗಿ ಬಾಳೋದಕ್ಕಿಂತ ಸಜ್ಜನರಾಗಿ ಕೇವಲ 1 ವರ್ಷ ಬದುಕಿದ್ರು ಕೂಡ ಸಾಕು. ಅದೇ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಇಂತಹ ಶರಣರ ವಚನಗಳನ್ನ ನಾವು ಅಧ್ಯಯನ ಮಾಡ್ತಾ ಇದ್ರೆ ಒಂದು ವಿಶೇಷವಾದಂತಹ ಕಾಂತಿ ನಮ್ಮಲ್ಲಿ ಉಂಟಾಗುತ್ತೆ. ಆ ವಚನಗಳನ್ನ ಅಪ್ಪಿಕೊಂಡವರಿಗೆ ಗೊತ್ತು ವಚನದ ಸಿಹಿ, ವಚನದ ಸವಿ. ಆ ವಚನಗಳನ್ನ ಅಧ್ಯಯನ ಮಾಡಿ. ದಯಮಾಡಿ ಯಾರಾದ್ರೂ ವಾಟ್ಸಾಪ್ ಅಲ್ಲಿ ಇದ್ರೆ ನನ್ನ ನಂಬರ್ ತಗೊಳ್ಳಿ. ನಮ್ದು ಗ್ರೂಪ್ ಇರುತ್ತೆ, ನಮ್ ಗ್ರೂಪ್ಗೆ ಆಡ್ ಮಾಡ್ತೀನಿ. ಪ್ರತಿದಿನ ನಿಮ್ಗೆ ವಚನ ಉಪನ್ಯಾಸ ಬರುತ್ತೆ, ವಚನಗಳು ಬರುತ್ತೆ. ಅದನ್ನ ಕೇಳ್ತಾ ಕೇಳ್ತಾ ನೀವು ದೇವಲೋಕಕ್ಕೆ ಹೊರಟೋಗ್ಬೋದು. ಕೆಲವ್ರು ಅಂತಾರೆ, ಏನೋ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀನಿ ಅಂತ. ಆದ್ರೆ ನಮ್ಮ ಶರಣರು ಈ ಸ್ವರ್ಗ ನರಕಗಳ ಕಲ್ಪನೆಯನ್ನೇ ಅಲ್ಲಗೆಳೆದ್ರು. ಎಲ್ಲಿ ಸ್ವರ್ಗ ನರಕ ಅಂದ್ರೆ ಈ ಮರ್ತ್ಯ ಲೋಕದಲ್ಲೇ ಸೃಷ್ಟಿ ಮಾಡಿದ್ರು ಅವರು. ಎಲ್ಲಿ ನೀನು ಒಳ್ಳೆಯ ವಿಚಾರವನ್ನ ಕಾಣ್ತೀಯೋ ಅದೇ ಸ್ವರ್ಗ, ಎಲ್ಲಿ ಕೆಟ್ಟ ವಿಚಾರವನ್ನ ಕಾಣ್ತೀಯೋ ಅದೇ ನರಕ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿವುದೇ ದೇವಲೋಕ, ಮಿಥ್ಯವ ನುಡಿವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು. ದೇವಲೋಕ ಮರ್ತ್ಯಲೋಕ ಬೇರೆ ಯಾವುದೂ ಇಲ್ಲ ಕಣಪ್ಪ, ಸತ್ಯವ ನುಡಿಯುವುದೇ ದೇವಲೋಕ. ಇವತ್ತು ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರ ಶ್ರೀಗಳು ಬಂದು ಸ್ವತಂತ್ರ ಸಿದ್ಧಲಿಂಗೇಶ್ವರರ ಮಾತುಗಳನ್ನ ಹಾಡಿದ್ರು. ಅವರು ಕೇವಲ ಶ್ರೀಗಳು ಅಂತಲ್ಲ, ಸ್ವತಂತ್ರ ಸಿದ್ಧಲಿಂಗೇಶ್ವರರೇ ಬಂದು ಅವರ ಕಾಯದಲ್ಲಿ ಈ ವಚನವನ್ನ ಉದ್ಗರಿಸ್ತಾ ಇದ್ದಾರೋ ಅಂತ ಹೇಳ್ಬೇಕು. ಮಡಿವಾಳ ಮಾಚಿದೇವರು ಹೇಳ್ತಾರೆ, ಎನ್ನ ಕಾಯದಲ್ಲಿ ನಿಮ್ಮ ಕಾಯ ಬಪ್ಪುದು ಅಂತ ಹೇಳ್ತಾರೆ. ಅಂದ್ರೆ ನನ್ನ ಕಾಯದಲ್ಲಿ ನಿನ್ನ ಕಾಯವಿಪ್ಪುದು ಅಂತ ಹೇಳ್ತಾರೆ. ಹಂಗೆ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರರೇ ಮಾತಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ಬೇಕಾಗತ್ತೆ.
ಹಾಗೆ ವಿಶೇಷವಾದಂತಹ ವಚನಗಳಿದೆಯಲ್ಲ, ಆ ವಚನಗಳನ್ನ ಕೇಳಿದಾಗ ದೇವಲೋಕ, ಸತ್ಯವನ್ನು ನುಡಿಯುವುದೇ ದೇವಲೋಕ, ಮಿಥ್ಯ ಎಲ್ಲಿ ಸುಳ್ಳನ್ನ ನುಡಿತಾರೋ ಅದೇ ಮರ್ತ್ಯ ಲೋಕ, ಆಚಾರವೇ ಸ್ವರ್ಗ. ಆಚಾರ, ಇವತ್ತು ಒಳ್ಳೆಯ ಆಚಾರವಾದಂತಹ ಕಾರ್ಯಕ್ರಮನ ನಮ್ಮ ಬಸವಪ್ರಿಯ ನಾಗರಾಜರವರು ರೂಪಿಸಿದ್ದಾರೆ. ಒಳ್ಳೆಯ ಆಚಾರಯುಕ್ತವಾದ ಕಾರ್ಯಕ್ರಮ. ನಮ್ಮ ಚೌಹಳ್ಳಿ ಲಿಂಗರಾಜಣ್ಣವರು ಪ್ರತಿಯೊಬ್ಬರ ಬಾಯಲ್ಲಿ ವಚನಗಳು ನಲಿದಾಡುವಂತೆ ಮಾಡಿದ್ರು ಅಲ್ಲ. ಗುರು ಬಸವ ಲಿಂಗಾಯ ನಮಃ ಅಂತ ಹೇಳಿ ಒಂದೊಂದು ವಚನವೂ ಕೂಡ ನಿಮ್ಮ ಬಾಯಲ್ಲಿ ನಲಿದಾಡುವಂತೆ ಮಾಡಿದ್ರು. ಅದೇ ಆಚಾರಯುಕ್ತವಾದ ಕಾರ್ಯಕ್ರಮ. ಆಚಾರವೇ ಸ್ವರ್ಗ, ಅನಾಚಾರ ಬೇರೆ ಬೇರೆ ಅನಾಚಾರ ಮಾಡಿದ್ರೆ ಅದೇ ನರಕ. ಅಂದ್ರೆ ಇವತ್ತು ನಾವು ಎಲ್ಲಿದ್ದೀವಿ? ಹಾಗಾದ್ರೆ ಎಲ್ಲಿದ್ದೀವಿ? ದೇವಲೋಕದಲ್ಲಿದ್ದೀವಿ. ಎಲ್ಲಿದ್ದೀವಿ? ಸ್ವರ್ಗದಲ್ಲಿದ್ದೀವಿ. ಇದೇ ದೇವಲೋಕ, ಇದೇ ಸ್ವರ್ಗ. ನಾವು ಬದುಕಿರುವಾಗಲೇ ಒಳ್ಳೆಯ ಕ್ಷಣಗಳನ್ನ ಕಂಡ್ರೆ ಅದೇ ಸ್ವರ್ಗ. ಗಂಡ ಹೆಂಡತಿ ಮಕ್ಕಳಿದ್ದೀರಾ, ಗಂಡ ಹೆಂಡತಿ ಪ್ರೀತಿಯಿಂದ ಅನ್ಯೋನ್ಯವಾಗಿ ಬಾಳಿದ್ರೆ ಅದೇ ಸ್ವರ್ಗ. ಗಂಡನ್ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡನ್ಗಾಗಲ್ಲ, ಅದೇ ನರಕ ಅಲ್ಲ. ಹಂಗೆ ಈ ಒಂದು ದೇವಲೋಕವನ್ನ ಸೃಷ್ಟಿಸುವಂತಹ ವಚನಗಳನ್ನ ನಾವು ಅಧ್ಯಯನ ಮಾಡಿದ್ರೆ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನವನ್ನ ಕೊಡ್ತೇವೆ ಅಂತ ಹೇಳ್ತಾ ಒಂದೇ ಒಂದು ವಚನವನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಕೂಡ ನನ್ನ ಜೊತೆ ಹೇಳ್ಬೇಕು. ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ತೀರಲ್ಲ, ಎದ್ದ ತಕ್ಷಣ ನೀವು ಒಂದು ವಚನವನ್ನೇ ಹೇಳ್ಬೇಕು. ನಿಮ್ಮ ದಿನಚರಿ ವಚನದೊಂದಿಗೆ ಪ್ರಾರಂಭ ಆಗ್ಬೇಕು. ಹೇಳ್ತೀರಲ್ಲ? ಎನ್ನ, ಗಟ್ಟಿಯಾಗಿ ಹೇಳ್ಬೇಕು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಈ ವಚನವನ್ನ ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಈ ವಚನವನ್ನು ಹೇಳ್ಬೇಕು. ಎನ್ನ ವಾಮಕ್ಷೇಮ ನಿನ್ನದು, ಎನ್ನ ಮಾನ ಅಪಮಾನವು ನಿಮ್ಮದು. ಬಳ್ಳಿಗೆ ಕಾಯಿ ಭಾರ ಆಗುತ್ತಾ? ಕುಂಬಳಕಾಯಿ ಬಿಡುತ್ತೆ. ಆ ಕುಂಬಳಕಾಯಿ ಏನಾದ್ರೂ ಬಳ್ಳಿಗೆ ಭಾರ ಆಗುತ್ತಾ? ಆಗೋದಿಲ್ಲ. ಹಂಗೆ ನಾನು ನಿನಗೆ ಭಾರ ಆಗೋದಿಲ್ಲ ಅಂತ ಆ ಪರಶಿವನನ್ನ ಕೋರಿಕೊಂಡು ನಾವು ಈ ವಚನವನ್ನ ಹೇಳ್ಬೇಕು. ಯಾಕೆ ಈ ವಚನವನ್ನ ಹೇಳ್ಬೇಕು ಅಂದ್ರೆ, ಈ ವಚನದ ಬಗ್ಗೆ ಸಿದ್ದರಾಮೇಶ್ವರ್ ಹೇಳ್ತಾರೆ, ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಎಮ್ಮ ವಚನದೊಂದು ಪಾರಾಯಣಕ್ಕೆ, ಒಂದು ವಚನವನ್ನ ಅಧ್ಯಯನ ಮಾಡಿದ್ರೆ ವ್ಯಾಸನ ಪುರಾಣ ಸಮಬಾರೋದಿಲ್ಲ. ವ್ಯಾಸನ ಮಹಾಭಾರತ ಇದೆಯಲ್ಲ, ಇದು ಕೂಡ ಸಮ ಅಂತ ಹೇಳಲ್ಲ, ಸಮ ಬರೋದಿಲ್ಲ. ಅದು ಸಮ ಅಲ್ಲ. ಒಂದು ವಚನ ಕಲ್ತ್ರೆ ನೀವು ಮಹಾಭಾರತವನ್ನು ಕೂಡ ಮೀರಿಸುತ್ತೆ. ಎಮ್ಮ ವಚನದ 108 ಅಧ್ಯಯನಕ್ಕೆ 108 ವಚನಗಳನ್ನ ಕಲ್ತ್ರೆ ಶತರುದ್ರಿಯ ಯಾಗ, ರುದ್ರಯಾಗವನ್ನ ಮಾಡ್ತಾರೆ. ಒಂದು ರುದ್ರಯಾಗವನ್ನ ಮಾಡಿದ್ರೆ 1 ವರ್ಷ ತಗೋತಿದ್ರಂತೆ ಮೊದಲು. ಅಂತಹ 100 ರುದ್ರಯಾಗವನ್ನು ಕೂಡ ಸಮಬಾರೋದಿಲ್ಲ. ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ 1000 ವಚನಗಳನ್ನ ಅಧ್ಯಯನ ಮಾಡಿದ್ರೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಈಗೂ ಕೂಡ ಮಹಿಳೆಯರು ವಚನ ಬುಕ್ಕಿಟ್ಗಳಲ್ಲ, ಆ ಒಂದು ಗಾಯತ್ರಿ ಮಂತ್ರದ ಪುಸ್ತಕವನ್ನ ಇಟ್ಕೊಂಡು ಓಂ ಭೂರ್ ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳ್ತಾರೆ. ಅಂತಹ 1,00,000 ಗಾಯತ್ರಿ ಮಂತ್ರನೂ ಕೂಡ 1,000 ವಚನಗಳಿಗೆ ಸಮ ಬರೋದಿಲ್ಲ. ಹಾಗಾದ್ರೆ ಯಾವುದು ಗ್ರೇಟ್? ಯಾವುದು? ವಚನ. ವಚನವನ್ನ ಹಿಡ್ಕೊಳ್ಳಿ. ವಚನವನ್ನ ಹಿಡ್ಕೊಂಡಾಗ ನಿಮ್ಮ ಜೀವನ ಸತ್ಯದ ದಾರಿಯನ್ನ ತೋರಿಸುತ್ತೆ, ವೈಚಾರಿಕತೆಗೆ ದೂಡುತ್ತೆ. ಮೊನ್ನೆ ಕಲಬುರ್ಗಿ ಅವರನ್ನ ಕಾಲ್ ಮಾಡಿದ್ರು, ನನಗೆ ಮದುವೆನೇ ಆಗ್ತಾ ಇಲ್ಲ, ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಏನ್ ಹೇಳ್ತೀರಿ ಅಂತ ತುಂಬಾ ಜನ ಕಾಲ್ ಮಾಡ್ತಾರೆ. ಹಂಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಭಸ್ಮ ಹಾಕೊಳ್ಳಿ, ಇಷ್ಟಲಿಂಗ ಪೂಜೆ ಮಾಡು, ಬೆಳಿಗ್ಗೆ ಮಾಡು, ಮಧ್ಯಾಹ್ನ ಮಾಡು, ಸಾಯಂಕಾಲ ಮಾಡು, ನಿನ್ ಯಾವ ಮಾಟನ್ನು ಕೂಡ ಹಿಡಿಯೋದಿಲ್ಲ ಅಂತ ಹೇಳಿದೆ ಅವ್ರಿಗೆ. ಹಾಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಈ ವಿಭೂತಿ
ಅಣ್ಣವ್ರು ಹೇಳಿದ್ರು ಶ್ರೀ ವಿಭೂತಿಯೇ ಕುಲದೈವ ಮನದೈವ ಅಂತ ಹೇಳಿದ್ರಲ್ಲ, ಈ ಒಂದು ಕುಲದೈವ ಮನದೈವ ಅನ್ನೋ ಒಂದು ವಚನವನ್ನ ಹೇಳ್ಕೊಂಡು ಬೆಳಿಗ್ಗೆ ಒಂದು ವಿಭೂತಿ ಧಾರಣೆಯನ್ನ ಮಾಡಿ ಯಾವ ದುಷ್ಟ ಶಕ್ತಿಯೂ ಕೂಡ ನಮ್ಗೆ ಬರೋದಿಲ್ಲ. ಆ ಮಾಟ ಮಂತ್ರ ಅನ್ನೋದು ಸುಮ್ಮನೆ ನಮ್ಮನ್ನ ದುಡ್ಡು ಕಿಡೋದಿಕ್ಕೆ ಮಾಡಿರುವಂತಹ ತಂತ್ರಗಳು ಅವೆಲ್ಲ. ದಯಮಾಡಿ ಮಾಟ ಮಂತ್ರ ಯಾವುದನ್ನ ನಂಬೇಡಿ. ಯಾರು ವಚನವನ್ನ ಇಟ್ಕೋತಿರೋ, ಯಾರು ಬಸವಣ್ಣವ್ರನ್ನ ನಂಬ್ತಿರೋ, ಯಾರು ಶರಣನ್ನ ಆಶ್ರಯಿಸ್ತಿರೋ ಅವ್ರಿಗೆ ಯಾವ ಮಾಟವೂ ತಗಲೋದಿಲ್ಲ, ಮಂತ್ರವೂ ತಗಲೋದಿಲ್ಲ. ಶ್ರೀ ಗುರು ಬಸವ ಲಿಂಗಾಯ ನಮಃ ಅಂತ ಮಂತ್ರವನ್ನ ಹೇಳಿ ನಿಮ್ಗೆ ಒಂದ್ ರೀತಿ ಶಕ್ತಿ ವೃದ್ಧಿ ಆಗತ್ತೆ ಅಂತ ಹೇಳಿದೆ. ಆಯ್ತು ಅಣ್ಣ, ನಿಮ್ಮ ಮಾತನ್ನ ಕೇಳ್ತೀನಿ ಅಂತ ಹೇಳಿದ್ರು. ಹಂಗೆ ಯಾವ ಮಾಟವನ್ನು ತಗೋದಿಲ್ಲ, ಯಾವ ಮಂತ್ರವನ್ನು ತಗೋದಿಲ್ಲ. ವಚನವನ್ನ ಹಿಡ್ಕೊಳ್ಳಿ. ವಚನವನ್ನ ನಾವ್ ಹಿಡ್ಕೊಂಡ್ರೆ ಆ ವಚನ ನಮ್ಮನ್ನ ಒಂದ್ ರೀತಿಯ ದೀಪದ ರೀತಿ ನಮ್ಮನ್ನ ಮುಂದಕ್ಕೆ ಸಾಗಿಸುತ್ತೆ ಅಂತ ಹೇಳ್ತಾ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕು ವಿಶ್ವದಲ್ಲೆಲ್ಲ ಸುತ್ತಾಡಿ ಬಂದಿದೆ ಅಲ್ವಾ? ಲಂಡನ್ನ ಥೇಮ್ಸ್ ನದಿಯ ದಡದಲ್ಲಿ ಸ್ಥಾಪನೆ ಆಗಿದೆ, ಈ ಕಡೆ ದುಬೈಯಲ್ಲಿ ಸ್ಥಾಪನೆ ಆಗಿದೆ, ಈ ಕಡೆ ಇನ್ನೊಂದು ಬೇರೆ ಬೇರೆ ರಾಷ್ಟ್ರಗಳ ಸ್ಥಾಪನೆ ಆಗಿದೆ. ಇವತ್ತು ಬಸವನ ಬೆಳಕು ಎಲ್ಲಿಗೆ ಬಂದಿದೆ? ಕಿರಗಾವಲಿಗೆ ಬಂದಿದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕಿರಗಾವಲಿನಲ್ಲಿ ಬೆಳಗಲು ಬಂದೆ. ಎಲ್ಲಿಗೆ ಬಂದಿದ್ದಾರೆ? ಕಿರಗಾವಲಿನಲ್ಲಿ ಬಸವನ ಬೆಳಕನ್ನು ಬೆಳಗಲು ಬಂದಿದೆ. ಯಾವ ಮಾಟ ಮಂತ್ರವನ್ನ ನಂಬೇಡಿ, ಯಾವ ಜ್ಯೋತಿಷ್ಯವನ್ನು ಕೂಡ ನೀವು ನಂಬುವ ಅಗತ್ಯ ಇಲ್ಲ. ವಚನವನ್ನ ಓದ್ರೆ ಅವೇ ನಮ್ಮನ್ನ ವಾಸ್ತು ಪ್ರಕಾರ ನಮ್ಮನ್ನ ಮಾತನಾಡಿಸುತ್ತೆ, ವಾಸ್ತು ಪ್ರಕಾರ ಜೀವನವನ್ನ ನಡೆಯೋದಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಬಸವಪ್ರಿಯ ನಾಗರಾಜರವರು ನಮ್ಮ ಮೈಸೂರಿನಿಂದ ಕರೆಸಿ ಸುಮಾರು ದೇವಲೋಕದಂತಹ ಇಂತಹ ಒಂದು ಬಸವಣ್ಣನವರ ಪುತ್ಥಳಿಯ ಉದ್ಘಾಟನೆಯ ಸಮಾರಂಭದಲ್ಲಿ ನನ್ನ ಒಂದೆರಡು ನುಡಿಗಳನ್ನ ನುಡಿಯುವಂತೆ ಮಾಡಿದ್ದಾರೆ. ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು. ಕೂಡಲ ಸಂಗನ ಶರಣರ ವಚನಗಳನ್ನ ಅಧ್ಯಯನ ಮಾಡಿದ್ರೆ ಆ ಮಂಗಳ ಮೂರ್ತಿಯನ್ನ ನಾವು ನೋಡ್ದಂಗಾಗತ್ತೆ, ನಮ್ಮ ಹೃದಯದಲ್ಲಿ ಸ್ಥಾಪಿಸ್ದಂಗಾಗತ್ತೆ ಅಂತ ಹೇಳ್ತಾ, ವಚನವನ್ನ ಹಿಡ್ಕೊಳ್ಳಿ, ವಚನವನ್ನ ಬೆಳೆಸಿ, ವಚನದ ಉದ್ದಗಲಕ್ಕೂ ಕೂಡ ನೀವು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ಒಂದೆರಡು ನುಡಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣು. ಮಡಗೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಒಂದೇ ಮೊದಲು, ಶಿವ ಪಥವನರಿಬೆಡೆ ಗುರು ಪಥವೇ ಮೊದಲು, ಕೂಡಲ ಸಂಗಮ ದೇವನರಿಬೆಡೆ ಶರಣರ ಸಂಘವೇ ಮೊದಲು ಎಂಬ ರೀತಿಯಲ್ಲಿ ಮೊದಲು ನಮ್ಮ ಶರಣರು ಯಾವ ರೀತಿ ಇರಬೇಕು, ಶರಣ ತತ್ವವನ್ನ ಯಾವ ರೀತಿ ಅರಿಯಬೇಕು ಅಂತ ಅಂದರೆ ಅದಕ್ಕೆ ಮೊದಲನೆಯ ಮೆಟ್ಟಿಲು ನಮ್ಮ ಬಸವಾದಿ ಪ್ರಮಥರು ನೀಡಿದಂತಹ ಈ ವಚನ ಸಾಹಿತ್ಯವನ್ನ ಅರಿತದೆ ಆದರೆ ನಾವು ಬಸವನ ಅರಿವೇ ಗುರು ಎಂಬ ಅರಿವಿನ ಮನೆಗೆ ಹೋಗಬಹುದು ಎಂಬುವ ರೀತಿಯಲ್ಲಿ ಅನೇಕ ವಿಚಾರಗಳನ್ನ ಹಾಗೂ ವಚನಗಳನ್ನ, ಅದರ ತತ್ವ ಸಾರಗಳನ್ನ ಬಹಳ ಅದ್ಭುತವಾಗಿ ಹೇಳಿದಂತಹ ಪ್ರವಚನವನ್ನ ಮಾಡುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನ ತಂದಂತಹ ವಚನ ಕುಮಾರಸ್ವಾಮಿ ಅವರಿಗೆ ನಮ್ಮ ಬಸವ ಕೇಂದ್ರದ ವತಿಯಿಂದ ಶರಣಾರ್ಥಿಗಳು, ಹಾಗೆಯೇ ನಮ್ಮ ಕೇಂದ್ರದ ವತಿಯಿಂದ ಶ್ರೀ ಶರಣರಿಗೆ ಗೌರವ ಸಮರ್ಪಣೆ. ಶ್ರೀ ಗುರು ಬಸವಲಿಂಗಾಯ ನಮಃ. 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 ಗೌರವ ಸ್ವೀಕಾರ ಮಾಡಿದಂತ ಶರಣರಿಗೆ ಶರಣಾರ್ಥಿಗಳು, ಹಾಗೆಯೇ ಮತ್ತೋರ್ವ ದುರಿಳರು, ಬಸವ ತತ್ವ ಪರಿಪಾಲಕರು, ಹಿರಿಯ ಚೇತನರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆದಂತಹ ಚೌವಳ್ಳಿ ಲಿಂಗರಾಜ ಅಣ್ಣನವರು ಕೂಡ ತಮ್ಮ ಒಂದಷ್ಟು ಅನುಭವದ ನುಡಿಯನ್ನ, ಸಮಯದ ಅಭಾವ ಆಗಿರೋದ್ರಿಂದ ಕೂಡ ಅವರು
ಇದನ್ನು ಕೂಡ ಅನುಭವಿಸಿಕೊಂಡು ಅನುಭವದ ನುಡಿಗಳನ್ನ ನುಡಿಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ವಿಶ್ವಗುರು, ಧರ್ಮಗುರು, ಇಷ್ಟಲಿಂಗ ಜನಕರು ಆದಂತಹ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂತಹ ಬಸವಣ್ಣನವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರನ್ನ ಸ್ಮರಿಸುತ್ತಾ ಈ ನಾಡಿನಲ್ಲಿ 900 ವರ್ಷಗಳಿಂದ ವಚನಗಳನ್ನ ಉಳಿಸಿ ಬೆಳೆಸಿ ಜನಸಾಮಾನ್ಯರಿಗೆ ಮುಟ್ಟಿಸಿದಂತಹ ಲಕ್ಷಾಂತರ ಜನ ಶರಣರ ಆ ಪರಂಪರೆಯನ್ನ ನೆನೆದು ಅವರೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅದೇ ರೀತಿ ಈ ದಿವಸ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರುಗಾವಲು ಗ್ರಾಮದಲ್ಲಿ ಇದೊಂದು ಅದ್ಭುತವಾದಂಥ ಕಾರ್ಯ. ಇದು ಸಾಮಾನ್ಯವಲ್ಲ. ಕೆರೆಯನ್ನ ಕಟ್ಟಬಹುದು, ನೀರನ್ನು ತುಂಬಬಹುದೇ, ಯುದ್ಧಕ್ಕೆ ಕಳಿಸಬಹುದು, ಶಸ್ತ್ರಾಸ್ತ್ರವನ್ನ ಕೊಡಬಹುದು, ಧೈರ್ಯವನ್ನ ತುಂಬಬಹುದೇ ಅಂತೇಳಿ ಶರಣರು ಪ್ರಶ್ನೆ ಮಾಡ್ತಾರೆ. ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಜನರನ್ನ ಸೇರಿಸ್ತಕ್ಕಂಥದ್ದು ಬಹಳಷ್ಟು ಕಷ್ಟ ಇದೆ ಈ ಧಾರಾವಾಹಿಗಳ ಅವಾಂತರದಲ್ಲಿ. ಆದರೂ ತಾವೆಲ್ಲ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಕೂತಿದ್ದೀರಿ ಅಂದ್ರೆ ಇದು ಅದ್ಭುತ, ಇದೊಂದು ಮಹಾನ್ ಸಾಧನೆಯಂತೆ ತಿಳಿಬೇಕು. ಆದ್ದರಿಂದ ಎಲ್ಲ ತಾಯಂದರಿಗೂ ಅಣ್ಣ ತಮ್ಮಂದರಿಗೂ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಗುರು ಹಿರಿಯರಿಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗಾಗಲೇ ಅಣ್ಣವರು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಸಮಯ ಆಗಿದೆ ಅಂತ. ಆದರೂ ಅನಿವಾರ್ಯ, ಅವರೊಬ್ಬರ ಉಪನ್ಯಾಸವೇ, ನಮ್ಮ ಕುಮಾರಣ್ಣವರು ಉಪನ್ಯಾಸವೇ ಅದ್ಭುತವಾಗಿತ್ತು. ಈಗ ನಂದೇನು ಅಷ್ಟೇನೋ ಅಗತ್ಯವಿರಲಿಲ್ಲ ಅನ್ಸುತ್ತೆ, ನನಗೇನು ಅಲ್ವಾ ಹೇಳ್ತೀನಿ. ಕಡೆಗೀಲಿಲ್ಲದ ಬಂಡಿ ಒಡಗೆಡಹದೆ ಮಾಂಬುದೆ, ಕಡೆಗೀಲು ಬಂಡಿಗಾಧಾರ ಈ ಕಡುದರ್ಪವೇರಿದ ಒಡೆಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಯಾರ್ದು ವಚನ ಇದು ಗೊತ್ತಾ ಯಾರಿಗಾದ್ರು? ಇದು ಜೇಡರ ದಾಸಿಮೆ ಅಂತಕ್ಕಂಥ ಒಬ್ಬ ಶರಣರ ವಚನ. ಕೊಡಿ ಪಕ್ಕದಲ್ಲಿ ಇಟ್ಬಿಡಿ. ಕಡೆಗೀಲಿಲ್ಲದ ಬಂಡಿ. ಈಗ ಲಕ್ಷಾಂತರ ರೂಪಾಯಿ ಆಯ್ತು ಎತ್ತಿನ ಗಾಡಿಗೂ. ಒಂದು ಒಳ್ಳೆ ಎತ್ತು ತರಬೇಕಾದ್ರೂ ಒಂದ್ ಜೊತೆ ಎತ್ತಿಗೆ 2 ಲಕ್ಷ ರೂಪಾಯಿ ಆಯ್ತಾ? ಅಂತಹ ಎತ್ತು ಗಾಡಿಗಳನ್ನ ಮಾಡಿಸಿ ಅದಕ್ಕೆ 50 ರೂಪಾಯಿನ ಕಡಾಣಿ ಹಾಕ್ತಾ ಹೋದ್ರೆ ಕಥೆ ಏನಾದ್ರದ್ದು? ಆದ್ರಿಂದ ಕಡೆಗೀಲಿಗೆ ಕಡಾಣಿ ಮುಖ್ಯ. ಅಂತಹ ಬಂಡಿಗೆ, ಈ ಒಡಲೆಂಬ ಬಂಡಿಗೆ ಇದು ಅಷ್ಟ ಮದಗಳನ್ನು ತುಂಬಿದೆ. ಅಹಂಕಾರ, ಹಣಮದ, ರೂಪಮದ, ಯೌವನ ಮದ, ವಿದ್ಯಾಮದ, ನಾನಾ ರೀತಿ ಮದಗಳನ್ನು ತುಂಬಿರುವ ಈ ಬಂಡಿಗೆ ಕಡಾಣಿ ಇಲ್ಲದೆ ಇದ್ರೆ ಏನಾಗುತ್ತೆ? ಹೊರಡೋಗುತ್ತೆ. ಅದಕ್ಕಾಗಿ ಮೃಡ ಶರಣರ ನುಡಿ ಗಣನವೇ ಕಡೆಗೀಲು. ನಮಗೆ ಹುಟ್ಟಿದಾಗಿನಿಂದ ತಲೆ ಶುರು ಮಾಡಬೇಕು ತಂದೆ ತಾಯಿಗಳು. ಬಿದ್ದಿಯೇ ಜೋಕೆ ಅಂತ. ಎಲ್ಲಿವರೆಗೂ? ಬಿದ್ದು ಹೋಗುವವರೆಗೆ ನಮಗೆ ಬುದ್ಧಿ ಹೇಳೋರು ಬೇಕು. ಆ ಬುದ್ಧಿಯೇ ವಚನಗಳ ಸಾರ. 12ನೇ ಶತಮಾನದಲ್ಲಿ ಬಸವಣ್ಣನವರು ಲಕ್ಷಾಂತರ ಜನರನ್ನ ಕಟ್ಟಿಕೊಂಡು ಮೌಢ್ಯತೆ, ಮೂಢನಂಬಿಕೆಯಲ್ಲಿ ಬಿದ್ದಂತಹ ಜನರಿಗೆ ಅದ್ಭುತವಾದ ಒಂದು ಬೆಳಕನ್ನ ಕೊಡ್ತಾ ಬಂದವರು ಬಸವಣ್ಣನವರು. ಅದಕ್ಕೆ ಕಾಯ ಶುದ್ಧಿಗಾಗಿ ಕಾಯಕ, ಮನಃಶುದ್ಧಿಗಾಗಿ ಲಿಂಗ ಪೂಜೆ. ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ಬೆಳಗ್ಗೆ ಎದ್ದು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆರೆದರೆ ತಪ್ಪು ಹೋಗು ಅಪಮೃತ್ಯು ಕಾಲ ಕರ್ಮಗಳು ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ ನೋಟ ಕೂಡಲ ಸಂಗನ ಕೂಡುವ ಊಟ ಹೆರೆಯಿಂಗದ ಕಣ್ಬೇಟ. ರಾತ್ರಿ ಮಲಗುವ ಒಂದ್ಸಾರಿ, ಹೇ ಪರಮಾತ್ಮ, ಇವತ್ತು ನನ್ನ ಕಾರ್ಯವೆಲ್ಲ ಮುಗಿಸಿದ್ದೀನಪ್ಪ, ನಾನು ಆನಂದವಾಗಿ ನಿದ್ರೆ ಮಾಡ್ತೀನಿ, ನನ್ನ ನಿದ್ರೆ ಕೊಡು ಅಂತ ಮಲಗಿ.
ಬೆಳಿಗ್ಗೆ ಎದ್ದೆ ಪರಮಾತ್ಮ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ, ಈಗ ಎದ್ದಿದ್ದೀನಪ್ಪ ಅಂತ ಎದ್ರೆ ಇನ್ನೊಂದು ನಮಸ್ಕಾರ ಆಗ್ಲಿ, ಎದ್ದಿಲ್ಲ ಅಂದ್ರೆ ಜೈ ಹೋಯ್ತಾ ಇದ್ದೀನಪ್ಪ ಅಂತ ಹೊರಟ್ಬಿಡ್ರಿ. ಇಷ್ಟೇ, ಇನ್ನೇನಿಲ್ಲ. ಆದ್ರಿಂದ ಇದು ಅತ್ಯಂತ ಸುಲಭವಾದ್ದು, ಸರಳವಾದ್ದು, ಅತ್ಯಂತ ಯಾವುದೇ ಪದ್ಧತಿಗಳಿಲ್ಲ, ನಿಯಮಗಳಿಲ್ಲ. ನೀವೆದ್ದು ಒಂದ್ ಗ್ಲಾಸ್ ನೀರು ಹಾಕಿ ಲಿಂಗವನ್ನು ನೋಡ್ತಕ್ಕಂಥದ್ದು ಅತ್ಯಂತ ಸುಲಭವಾದ ಸರಳವಾದ ಮಾರ್ಗ ಇಷ್ಟಲಿಂಗ ಪೂಜೆ. ನಾನು ಮಡಿ ಮಾಡಿಲ್ಲ, ಹೂವು ಅಲ್ಲಿ ತಂದಿರ್ಬೇಕು, ನೀರಲ್ಲಿ ತಂದಿರ್ಬೇಕು, ಎಲ್ಲೂ ಇಲ್ಲ. ಅವ್ರೇನ್ ಹೇಳ್ತಾರೆ ಹೇಳಿ? ಹಿಮಮ್ಮೆ, ಎಮ್ಮೆ, ಗಂಗೆ, ಯಮುನೆ, ಸರಸ್ವತಿ ಅಂತೆಲ್ಲ ನೀವು ಹೇಳಿ ಕೊಲಲಿನಲ್ಲಿ ನೀರನ್ನೇ ಹಾಕೋದು ಅಲ್ವಾ? ಆದ್ರಿಂದ ನಾವು ನದಿ ನೀರನ್ನೇ ಸೋಸ್ಕೊಂಡು ಶುದ್ಧವಾಗಿದೆ ಕಣಪ್ಪ ಅಂತ ಅಭಿಷೇಕ ಮಾಡಿಬಿಟ್ಟು ಕಾರಣ ಲಿಂಗಕ್ಕೆ ನಮ್ಮ ಕೈ ಕೊಳೆಯೋ ಮೈ ಬೇವರು ಸೋತಿರುತ್ತೆ, ಅದನ್ನು ಶುಚಿಗೊಳಿಸಿ ಹಿಡ್ಕೊಂಡು ಲಿಂಗವನ್ನ ನೋಡೋದಷ್ಟೇ. ಇದಕ್ಕೆ ಯಾವುದೇ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಯಾವ ಅಗತ್ಯವೂ ಇಲ್ಲ. ಇದಕ್ಕೆ ಬೇಕಾಗಿರೋದು ನಿಮ್ಮ ಭಕ್ತಿ. ಇಷ್ಟು ಲಿಂಗ ಪೂಜೆಯ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡ್ರೆ ಕೋಟಿ ಕೋಟಿ ದೇವಸ್ಥಾನಗಳಿಗೆ ಹೋಗಿ ಪುಣ್ಯ ಇಷ್ಟಲಿಂಗ ಪೂಜೆಯಲ್ಲಿ ಇದೆ. ಸುತ್ತಿ ಸುಡಿದು ಬಂದೊಡಿಲ್ಲ, ಲಕ್ಷ ಗಂಟೆ ಮಿಂದೊಡಿಲ್ಲ, ಮೇರು ವಿರಿಯ ತುತ್ತ ದುದಿಯ ಕೂಗಿದೊಡಿಲ್ಲ, ನಿತ್ಯ ನಿತ್ಯ ನೆನವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬಯಲು ಮಹೇಶ್ವರ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವೇನ್ ಮಾಡಿದ್ವಿ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲೇ ನೆನ್ಕೊಂಡ್ರೆ ನಿಮ್ಗೆ ಲಿಂಗ ಪೂಜೆ ಮಾಡೋದಷ್ಟೇ ಫಲ. ಮಹಾಮಜ್ಜನ ಅಂತ ಅಣ್ಣವ್ರು ಹೇಳಿದ್ರು. ಮಹಾಮಜ್ಜನ ಅಂದ್ರೆ ನಾವು ಸ್ನಾನ ಮಾಡಿದ್ರೆ ಲಿಂಗಕ್ಕೆ ಸ್ನಾನ, ನಾವು ವಿಭೂತಿಯನ್ನು ಧರಿಸಿದ್ರೆ ಲಿಂಗಕ್ಕೆ ವಿಭೂತಿ. ನಾವು ಮೊದಲು ಲಿಂಗ ಪೂಜೆ ಮಾಡುವಾಗ ಯಾರು ಪೂಜೆ ಮಾಡ್ತೀವಿ? ಮೊದಲಿಗೆ ಯಾರಿಗೆ ವಿಭೂತಿ ಧರಿಸ್ತೀವಿ? ಮೊದಲು ನಾವು. ಆದ ಕಾರಣ ದೇವರು ಯಾರು? ನಾವೇ. ನಮ್ಮೊಳಗೆ ಇದೆ ದೇವರು. ಅಂತರಂಗದೊಳಗಿದ್ದ ನಿರಭಯ ಲಿಂಗವ ಶ್ರೀ ಗುರು ಸ್ವಾಮಿ ಕರಸ್ಥಳಕ್ಕೆ ತಂದು ಕೊಟ್ಟನೆ. ಆ ಕಿರಣಂಗಗಳಾಗಿ ಬೆಳಗುವ ಚಿದಂಶವೇ ಪ್ರಾಣಲಿಂಗವು. ಇದನ್ನರಿದು ನೋಡುವ ನೋಟ ಭಾವ ಪರಿಪೂರ್ಣವಾಗಿ ತಾನು ತಾನಾದಲ್ಲದೆ ಇದಿರಿಟ್ಟು ಪೂಜಿಸುವುದಿಲ್ಲ. ಕೂಡಲ ಸಂಗಮ ದೇವ, ದೇವರನ್ನ ಬೇರೆ ಕಡೆ ಎಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ದೇವರು ನಿಮ್ಮ ಒಳಗಿದೆ, ಅದನ್ನು ನೋಡ್ಕೊಳ್ಳೋಕ್ಕೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ನೀವು ಲಿಂಗವನ್ನು ತದೇಕ ಚಿತ್ತದಿಂದ ನೋಡಿದಾಗ ಅಲ್ಲಿ ನೀವೇ ಕಾಣವರು. ಅಲ್ಲಿಗೆ ದೇವರು ಯಾರು? ನೀವೇ. ಮತ್ತೆ ದೇವರಿಗೆ ನಾವೇನ್ ಮಾಡ್ಬೇಕು? ಗುಡಿಗೆ ತಕೊಂಡೋಗಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಕೊಟ್ಟು ದೇವರಿಗೆ ಬೆಣ್ಣೆ ಅಲಂಕಾರ ಅಂದ್ರೆ ಪೂಜಾರಿ ಮನೆಯಲ್ಲಿ ತುಪ್ಪದ ಒಗ್ಗರಣೆ ಅಂತ ಅಲಂಕಾರಕ್ಕೆ ಬೆಣ್ಣೆ ಕೊಟ್ರೆ ಆ ಮನೆ ತಕೊಂಡೋಗಿ ತುಪ್ಪದ ಒಗ್ಗರಣೆ ಮಾಡ್ಕೊಂಡು ತಿಂತಾನೆ. ಅದನ್ನ ನೀವೇ ತಿನ್ನಿ ಅಂತ ಹೇಳ್ತಾ ಇದಾಗ್ಲೇ ಒಂದು ಮೌಢ್ಯತೆ ಬಗ್ಗೆ ಹೇಳಿದ್ರು. ಬಸವಣ್ಣನವರು ಸಂಪೂರ್ಣವಾಗಿ ಮೌಢ್ಯತೆಯನ್ನು ಧಿಕ್ಕರಿಸಿ ನಮಗೆ ಧೈರ್ಯವನ್ನು ಕೊಟ್ಟಂತಹ ಸ್ಥಿತಿ. ಮೊನ್ನೊಬ್ಬಲ್ಲೆಲ್ಲ ಮದುವೆ ಮನೆಯಲ್ಲಿ ಕೂತಿದ್ದೆ, ಮದುವೆ ಆಗಿರ್ಲಿಕ್ಕೆ ಬಂತ ಅವನಿಗೆ. ಅವ ಸುಬ್ರಹ್ಮಣ್ಯಕ್ಕೆ ಹೋದಂತೆ, ನಿನಗೆ 3 ದೋಷಗಳಿದೆ ಅಂದಂತ. ದಗ್ಧವೆಲ್ಲಿಯದೋ ಸಂಗಯ್ಯ, ವಿಘ್ನವೆಲ್ಲಿಯದೋ ಸಂಗಯ್ಯ, ದೋಷವೆಲ್ಲಿಯದೋ ಸಂಗಯ್ಯ, ದುರಿತವಿಲ್ಲಿಯದೋ ಸಂಗಯ್ಯ ಅಂತ ಹೇಳ್ತಾರೆ. ನಮಗೆ ಯಾವ ಲಗ್ನವೂ ಇಲ್ಲ, ಯಾವ ದೋಷವೂ ಇಲ್ಲ. ನಿನಗೆ ನಿಮ್ ತಾತ ಮುತ್ತಾತ ಹೊಡೆದಿರೋದ್ ಕಾಲದಿಂದ ಸರ್ಪ ನೋಡಿದ್ರೆ ಸರ್ಪದೋಷ ಇದೆಯನ್ನಂತೆ. ಎಷ್ಟು ಖರ್ಚು? 95,000 ರೂಪಾಯಿನ ಸುಬ್ರಹ್ಮಣ್ಯದಲ್ಲಿ ಕಿತ್ಕೊಂಡು ಅವನಿಗೆ ಸರ್ಪದೋಷವನ್ನು ಕಳಿಸಿದ್ದಾರೆ. ಒಂದು ಚೆಂಬನ್ನ ತಲೆ ಮೇಲಿಟ್ಟು ಅವನ ಕೈ ಚೆಂಬು ಕೊಟ್ಟರೆ ಕಳಿಸ್ಲಿಲ್ಲ ಕಡೆ. ಇಂತಹ ಮೌಢ್ಯತೆ ದಿನ ಬೆಳಗ್ಗೆ ನಡೀತವೆ ನೋಡ್ರಿ. ಮಾಟ ಮಾಡಿಸಾಗಿದ್ರೆ ದೇವೇಗೌಡರು, MP ಗಳು, MLA ಗಳು ಯಾರು ಬೇಕಾದ್ರೂ ಸಾಯಿಸ್ಬಿಟ್ಟು ನಾಳೆ CM ಆಗ್ಬೋದಾಗಿತ್ತು. ಎಲ್ಲೋ ನಡೆಯಲ್ಲ. ಎದುರುಗಡೆ ಮನೇಲಿ ಯಾರು ಒಂದು ನಿಂಬೆ ಹಣ್ಣು ಬಿದ್ದುಬಿಟ್ರೆ ನೀವು ಬ್ಯಾಗ್ ಎತ್ಕೊಂಡು ತಿರ್ಗಕ್ಕೆ ಶುರು ಮಾಡ್ತೀವಿ. ಅಲ್ಲಿ ಶನಿ ಬತ್ತಾ, ಇಲ್ಲಿ ಅದು ಬತ್ತಾ, ಇಲ್ಲಿ ಇದು ಬತ್ತಾ, ಯಾವಳ ನನ್ನ ಸಾಧ್ಯ ನಿಂಬೆ ಹಣ್ಣು ಇಟ್ಬಿಟ್ಟಾಳ ನನ್ನ ಅಕಸ್ಮಾತ್ ಒಯ್ತ ಚೀಲದಲ್ಲಿ ಕಳ್ಕೊಂಡಿದ್ರು ಆ ನಿಂಬೆ ಹಣ್ಣು ನಿಮಗೆ ಶುರು ಆಗೋಯ್ತು ಅಲ್ವಾ? ಆದ್ರಿಂದ ಇದೆಲ್ಲವೂ ಸುಳ್ಳು. ಬೆಳಗ್ಗೆ ಎದ್ದು ದುಡಿಮೆ ಮಾಡ್ರಿ. ದುಡಿಮೆ ಮಾಡದೆ 1 ರೂಪಾಯಿ ಸಿಕ್ಕಲ್ಲ. ನೀವು ಯಾವ ದೇವ್ರಿಗೆ ಅಡ್ಡು ಬಿದ್ರು 8 ಆಣಿ ನಿಮ್ಗೆ ಸಿಕ್ಕಲ್ಲ. ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಅವತ್ತು ಬಾಳೆಹಣ್ಣಿಗೆ ಹೂಗೆ ಅಲ್ಕೂ ರೇಟ್ ಜಾಸ್ತಿ, ನಷ್ಟವೇ ವಿನಃ ಲಾಭ ಇಲ್ಲ. ವರಮಹಾಲಕ್ಷ್ಮಿ ಟಿವಿಯಿಂದ ಶುರುವಾಗೋಯ್ತು. ಮನೆಯಲ್ಲಿರೋ ನೀವೇ ಲಕ್ಷ್ಮಿ. ತಂದದ್ದನ್ನ ಸರಿಯಾದ ರೀತಿಯಲ್ಲಿ ಬಳಸಿ ಗಂಡನಿಗೂ ಅಚ್ಚುಕಟ್ಟಾಗಿ ಊಟಕ್ಕೆ ಇಕ್ಕಿದ್ರೆ ನಿಮ್ಗಿಂತ ಲಕ್ಷ್ಮಿ ಯಾವ ಲಕ್ಷ್ಮಿ ಇಲ್ಲ. ಬ್ಯಾಗ್ ತಗೊಂಡು ತಿನ್ಕೊಂಡು ದೇವಸ್ಥಾನಕ್ಕೆ ಹೋಯ್ತಾರೆ, ಗಂಡನ ಗತಿ ಏನು ಅಲ್ವಾ? ಆದ್ರಿಂದ ಅಲ್ಲೆಲ್ಲೂ ದೇವರಿಲ್ಲ. ಕಲ್ಲು ದೇವರು ಮುಂದುವರಿಸಿ ಯಾರು? ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ. ಕಂಚು, ಹಿತ್ತಾಳೆ, ತಾಮ್ರಗಳಿಂದ ಮಾಡಿದ ದೇವರು
ದೇವ ಸೇತು ಬಂದ ಗೋಕರ್ಣ ಕಾಶಿ ಅಷ್ಟೋ ಸೃಷ್ಟಿ ಪುಣ್ಯ ಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ, ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಇಂಥ ದೇವರಿಗೆ ಒಳ್ಳೆ ಆಹಾರ ಕೊಡೋದ್ಬಿಟ್ಟು ಜೇನು ತುಪ್ಪ ತಿನ್ಸಲ್ಬಿಟ್ಟು ತುಪ್ಪ ತಿನ್ಸಲ್ಬಿಟ್ಬಿಟ್ಟು ಅಲ್ಲೋಗಿ ಅಭಿಷೇಕ ಮಾಡಿದ್ರೆ, ರುದ್ರಾಭಿಷೇಕ ಮಾಡಿದ್ರೆ, ಆ ಅಭಿಷೇಕ ಈ ಅಭಿಷೇಕ ಇಷ್ಟಿಷ್ಟು ಹೋಟ್ಲು ಬಿಲ್ ಹಾಕಿದಾಗ ಹಾಕಿ ಇಟ್ಬಿಟ್ರಾನ. ಅವನು ಕೊಟ್ಬಿಟ್ಟು ಮುಂದೆ ಕೂತ್ಕೊಂಡು ಅವ ಗಂಟೆ ಅಲ್ಲಾಡಿಸಿ ಇಲ್ಲೇನು ಇಲ್ಲ, ಇಲ್ಲಿ ಹಾಕಿ ಬಂದೆ, ಇಲ್ಲೇನು ಇಲ್ಲ, ಇಲ್ಲಿ ಹಾಕಿ ಬಂದೆ ಅಂತ ಹೇಳಿ ಕೊನೆಯಲ್ಲಿ ನಿಮ್ಗೆ ಅಷ್ಟು ಕೊಟ್ಟು ಕಳಿಸಿದ್ರೆ ನೀವು ಖುಷಾ ಬಂದ್ಬಿಡ್ರಿ, ನನ್ನ ಪಾಪ ಪರಿಹಾರ ಆಯಿತು. ಆಗೆಲ್ಲ ಪಾಪವನ್ನು ಹೊತ್ಕೊಂಡ್ಬಂದ್ರಿ. ದೇವರು ನಮ್ಮೊಳಗೆ ಇರೋದ್ರಿಂದ ಈ ದೇವರಿಗೆ ನಾವು ಬೀಡಿ ಸೇರಿಸಬಾರ್ದು, ಚುಟ್ಟ ಸೇರಿಸಬಾರ್ದು, ಪಾನ್ಪಾತ್ ತಿನ್ನಿಸಬಾರ್ದು, ಹೆಂಡ ಕುಡಿಸಬಾರ್ದು, ಪ್ರಾಣಿಯ ಹಾಕಬಾರ್ದು ಒಳಗಡೆಗೆ. ಪ್ರಾಣಿ ಹಾಕೋದೆಲ್ಲಿಗೆ? ಸ್ಮಶಾನಕ್ಕೆ. ನಾವು ಒಣ್ಣೆಗೆ ಹಾಕಿದ್ರೆ ಗತಿ ಏನು? ಆದ್ದರಿಂದ ಈ ದೇಹವನ್ನು ಶುದ್ಧಿಯಾಗಿಟ್ಕೊಂಡ್ರೆ ನನ್ನ ಕಾಲೇ ಕಂಬ, ದೇಹವೇ ದೇವರ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಹೇಳಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ಯಾರ್ಯಾರು ಪಾಪ ಮಾಡಿದಾರೋ ಅವ್ರು ದೇವಸ್ಥಾನ ಕಟ್ಟಿಸ್ತಾರ. ನಾವು ಪಾಪನೇ ಮಾಡಿಲ್ವಲ್ಲ, ನಾವ್ಯಾಕೆ ದೇವಸ್ಥಾನ ಕಟ್ಟಿಸ್ಬೇಕು? ಅವರು 4 ಜನ ಸೇರ್ಕೊಂಡು ಸುಲಿಗೆ ಮಾಡೋಕ್ಕೋಸ್ಕರ ಅಲ್ಲಿ ಇಲ್ಲಿ ಕಟ್ಟಿಸ್ತೀವಿ ಅಂತ ಹೇಳಿ ಕತೆ ಮಾಡ್ತಾರೆ. ನಿಮ್ಮ ದುಡ್ಡೇ ಅವ್ರು ದರ್ಬಾರ್ ಮಾಡ್ತಾರೆ. ಒಬ್ಬ ನಾನು ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಕಣ್ಣಾಗಬೇಕಲ್ಲ, ನಾವು ಒಂದು ದೇವಸ್ಥಾನ ಕಟ್ಟಿಸಿ ದೊಡ್ಡ ದೊಡ್ಡ ಮಿನಿಸ್ಟರ್ ಕರೆಸಿದ್ರೆ ನಾನು ಅಲ್ಲಿ ಪರಿಚಯ ಆಯ್ತೀನಿ. ಅಷ್ಟಕ್ಕೋಸ್ಕರವೇ ದೇವಾಲಯಗಳು. ದೇವಾಲಯಗಳೆಲ್ಲ ಸುಲಿಗೆಯ ಸ್ಥಳಗಳು. ನಿಮ್ಮ ಮನೆಯೇ ದೇವಾಲಯ ಆಗಬೇಕು, ನಿಮ್ಮ ಮನೆಯೇ ಶುಚಿಯಾಗಿರಬೇಕು. ಇಷ್ಟು ಹೇಳ್ತಾನೆ. ಇನ್ನೂ ಸಮಯ ಇಲ್ಲದೆ ಇರೋದ್ರಿಂದ ಇನ್ನೊಮ್ಮೆ ಯಾವಾಗಾದರೂ ನೀವು ಸೇರಿದ್ರೆ ಕಾರಣ ಸ್ವಾಮೀಜಿಯವರು ಹೋಗ್ಬೇಕಾಗಿದೆ. ಅತ್ಯಂತ ಯಶಸ್ವಿಯಾಗಿ ನೀವು ಮೌಢ್ಯತೆಗಳನ್ನು ನಂಬಬೇಡ್ರಿ. ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರೆಯ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರೆಯ, ನಾಳಿನ ದಿನಕ್ಕೆ ಹಿಂದಿನ ದಿನವೇ ಲೇಸೆಂದು ಹೇಳಿರೆಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ನೀವು ಲಿಂಗ ಎಷ್ಟು ಪೂಜೆ ಮಾಡ್ತೀರಿ ಅಷ್ಟೇ. ಎಲ್ಲ ಶಾಸ್ತ್ರವು ಸುಳ್ಳು. ಅದರ ಬದಲು ನಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವ್ರಿಗೆ ಒಂದು ಅನ್ನವನ್ನು ಪ್ರೀತಿಯಿಂದ ಕೊಟ್ಟರೆ ಇದಕ್ಕಿದ್ದೇನೆ ಯಾವ ದೇವರು ಇಲ್ಲ. ಅತ್ತೆ ಮಾವನ್ ನೋಡ್ಕೊಳ್ಳೋಗಿಲ್ಲ, ತಂದೆ ತಾಯಿ ನೋಡ್ಕೊಳ್ಳಿಲ್ಲ. ಅಯ್ಯಪ್ಪ ಅಯ್ಯಪ್ಪ ಅಂತ ಬಾಯಿ ಕಡೆ ಬಿಡ್ಕೊಂಡು ರಾಮೇಲಿದ್ದೇನಪ್ಪ ಅಲ್ವಾ? ಅಯ್ಯಪ್ಪ ಹರಿಯರ ಸುತನೇ ಅಯ್ಯಪ್ಪ ಅಂತ ಬಿಡ್ಕತ್ತಾರಲ್ವಾ? ಗಂಡಸರು ಸೇರಿ ಮಕ್ಕಳಾದವ. ಹರಿಯರ ಇಬ್ರು ಯಾರು? ಇಬ್ರು ಗಂಡಸ್ರಿ. ಮಕ್ಳಂಗಾಯ್ತು ಅವನ್ಗೆ? ನಮಗ್ ತಲೆ ಇಲ್ಲ. ಎಣ್ಣೆ ತುಪ್ಪ ಬೆಣ್ಣೆ ದುಡ್ಡು ತಗೊಂಡು ಕೇರಳಕ್ಕೆ ಸುರಿತಾ ಇದ್ದೀವಿ. ಅವ್ ಯಾವುದೋ ಕಾಡಲ್ಲ ಅವನು. ಅದೊಂದು ವಿಗ್ರಹ. ಅಲ್ಲೇನು ಇಲ್ಲ, ಎಲ್ಲಿಗೆ ಹೋದ್ರೂ ಇಲ್ಲ. ಅರಗು ತಿಂದು ಕರಗುವ ದೈವ, ಭಯವಾದರೆ ಹೂಳುವ ದೈವ, ಅವಸರ ಬಂದರೆ ಮಾರುವ ದೈವ, ಎಂದು ಸರಿ ಎಂಬೆನೆಯ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನು ಒಬ್ಬನೇ ದೇವರು ಅಂತಕ್ಕಂಥ ಮಾತು ನೇರ್ತಾ ನಾವು ಇನ್ಯಾವಾಗಾರ ಅವಕಾಶ ಸಿಕ್ಕಿದ್ರೆ ನೀವೆಲ್ಲರೂ ಸೇರಿದ್ರೆ ಮನೆಯಲ್ಲೇ ಕೂತ್ಕೊಳ್ರಿ. ಮೈಕ್ ಬೇಡ, ಚಪ್ರ ಬೇಡ, ಶಾಮಿಯಾನ ಬೇಡ, ಪ್ರಸಾದನೂ ಕೊಡಬೇಡಿ. ಕೂತ್ಕೊಂಡು ನಾವು ನೀವು ಚರ್ಚೆ ಮಾಡೋಣ, ಸತ್ಯದ ಅರಿವಿಗೆ ಬರೋಣ, ಸತ್ಯ ಮಾರ್ಗದಲ್ಲಿ ನಡೆಯೋಣ. ನಾವು ದುಡ್ಡದನ್ನ ನಾವೇ ತಿನ್ನೋಣ. ಇನ್ಯಾರಿಗೋ ಕೊಟ್ಬಿಟ್ಟು ಅಲ್ಕಿರ್ಕ ಬರೋ ಬದಲು ನೀವೇ ಚೆನ್ನಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಭಕ್ತಿಯ ಶರಣಾರ್ಥಿಗಳು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ತೆರೆ ತೆರೆಯಾಗಿ ಬರುವ ಕರ ಕಷ್ಟಗಳನ್ನ ನಮ್ಮ ಕರಸ್ಥಳದಲ್ಲೇ ಬಂದು ಇಷ್ಟಲಿಂಗದ ರೂಪದಲ್ಲಿ ಪೂಜೆಯನ್ನ ಮಾಡಿಸಿಕೊಂಡು ಕೂಡಲ ಸಂಗಮ ದೇವನು ನಮ್ಮೆಲ್ಲ ಕರಕಷ್ಟಗಳನ್ನ ಕರಗಿಸುವಂತ ನಮ್ಮ ಈ ಲಿಂಗಾಯತ ಧರ್ಮದ ಇಷ್ಟಲಿಂಗ ಪೂಜೆಯ ಮಹತ್ವವನ್ನ ಹಾಗೂ ಅನಾಚಾರ ಆಡಂಬರಗಳನ್ನ ವಿಶಾಲವಾಗಿ ತಿಳಿಸಿಕೊಟ್ಟಂತ ಹಿರಿಯ ಚೇತನರಾದಂತ ಚೌಳ್ಳಿ ಲಿಂಗರಾಜು ಅಣ್ಣನವರಿಗೆ ಶರಣಾರ್ಥಿಗಳು. ಹಾಗೆಯೇ ನಮ್ಮ ಬಸವ ಸಮಿತಿಯ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಬಸವಕೇಂದ್ರ ಬಸವ ಸಮಿತಿ